ಹಾ, ಕೇಳಿಸ್ತಿದೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ನವ್ವ, ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಹಾಸನಿಂದ ಗುರುಜಿ. ಹಾಸನ. ಹಾ ಇದೇ ಮೊದಲನೇ ಸಾರಿ ಕರೆ ಮಾಡ್ತಿರೋದಾ? ಹಾ ಇದೇ ಮೊದ್ಲ ಸತಿ ಮಾಡ್ತೀನಿ. ಏನ್ ಮಾಡ್ಕೊಂಡಿರೋದವ? ನಾವ್ ಇಲ್ಲೇ ಮನೆ ಟೈಲರಿಂಗ್ ಮಾಡ್ತೀನಿ ಗುರುಜಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾವೊಂದ್ 4 ತಿಂಗಳಾಯ್ತು. ನನ್ನ ಹತ್ರ ಈ ಮೊಬೈಲ್ ಇರ್ಲಿಲ್ಲ, ದೊಡ್ಡ ಮೊಬೈಲು ಚಿಕ್ಕದಿತ್ತು. ಇವಾಗ ನನ್ ಮಗಳು ಕೊಟ್ಟಾಳೆ ಇದ. ಅವಾಗಿಂದ ಸುಮ್ನೆ ನೋಡ್ತಾ ಇದ್ದೆ. ಅವಾಗಿಂದ ಸಿಕ್ತು, ಅವಾಗಿಂದ ನೋಡ್ತೀನಿ ಗುರುಜಿ. ಇವಾಗ್ಲೂ ನಿಮ್ ಮಗಳು ನಿಮಗೆ ಒಂದು ಮೊಬೈಲ್ ಕೊಡ್ಸ್ಯಾರಾ? ಅವಳ್ದೆ ಅವ್ರ ಯಜಮಾನ್ರು ಬೇರೆ ತಕ್ಕೊಟ್ರು. ವಾವ್. ನನಗೆ ಕೊಟ್ಟೋದ್ಲು ಗುರುಜಿ. ಅವಾಗಿಂದ 4 ತಿಂಗಳಾಯ್ತು. ಅವಾಗಿಂದ ನಮ್ದು ಕಾರ್ಯಕ್ರಮ ನೋಡ್ತೇನೆ ಗುರುಜಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗ್ ಗೊತ್ತೈತೆ ಎಲ್ಲ. ನಿಮ್ ವಯಸ್ಸಿಗೆ ಮೀರಿ ದೇವ್ರೇ ಭೂಲೋಕದಿಂದ ಭೂಮಿಗೆ ಬಂದ ದೇವ್ರು ಅನ್ನಂಗೆ ನಿಮ್ಮಿಂದ. ಹೌದು ಗುರುಜಿ, ನನಗೆ ಅಂತ ಭೂಮಿಗೆ ಬಂದ ದೇವ್ರು ಅನ್ನಂಗೆ ನೀವೇ ಒಂದ್ ಇದಾಗ್ಬಿಟ್ರ ಗುರುಜಿ. ಬಟ್ ಕಾರ್ಯಕ್ರಮ ಯಾರೋ ಹೇಳಿದ್ದ ಅಥವಾ ನಿಮಗೆ ಸಿಕ್ಕಿದ್ದ? ಇಲ್ಲ ಗುರುಜಿ, ನನಗೆ ಏನು ಓದಕ್ ಬರಲ್ಲ ಗುರುಜಿ. ಅದೇ ಒಂದು ಏನಾನ ಒಂದೊಂದು ಅಕ್ಷರ ಒಂದ್ ಕನ್ನಡದಲ್ಲಿ ಮಾತ್ರ ಗೊತ್ತಾಗುತ್ತೆ ಅಷ್ಟೇ. ಇನ್ನ ಬೇರೆ ಏನು ಗೊತ್ತಾಗಲ್ಲ. ಇವಾಗ 2 ಸತಿಯಿಂದ ಲೈವ್ ನೋಡುತ್ತೆ, ಹಂಗೆ ನೋಡ್ತಾ ಇದ್ದೆ. ಮಾಡಿ ಬಂತು. ಅಲ್ಲ ಮೊದಲನೇ ಸಾರಿ ಏನ್ 6 ತಿಂಗಳಿಂದ ನೋಡಿದ್ರಲ್ಲ, ಅಥವಾ 4 ತಿಂಗಳಿಂದ, ಅವಾಗ ಸುಮ್ಮನೆ ಏನೋ ನೋಡ್ಬೇಕಾದ್ರೆ ಇದ್ ಸಿಕ್ಕಿದ್ದ? ಸುಮ್ನೆ ಹಿಂಗ್ ನೋಡ್ತಾ ಇದ್ದಲ್ಲೇ ಸಿಕ್ಬಿಟ್ಟು ಅವಾಗ ನೀವು ಎಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದೆಲ್ಲ ಎಷ್ಟು ತಿಳುವಳಿಕೆ, ಎಷ್ಟು ಬುದ್ಧಿ, ಅದೆಲ್ಲ ಎಷ್ಟು ಹೇಳ್ತೀರಾ ನನ್ಗೆ. ತುಂಬಾ ನಮ್ಮ ಮನೆಯವ್ರಿಗೆ ಹೇಳ್ತಾ ಇರ್ತೀನಿ ಗುರುಜಿ, ನೋಡಿ ಇದನ್ ಕೇಳಿ ಎಂತೆಂತರು ಕೇಳಕ್ಕೂ ಒಂದ್ ಮನ್ಸ್ಬೇಕು ಗುರುಜಿ. ಇದು ಕೇಳಕ್ಕೂ ಒಂದ್ ಮನ್ಸ್ಬೇಕು. ಇಲ್ಲ ಸುಮ್ನೆ ಯಾರು ಕೇಳಕ್ ಇದ್ ಮಾಡಲ್ಲ. ನನ್ ಮಗಂದು ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ನಾನು ಹೇಳವಾ, ಏನಾಯ್ತು? ನನ್ಗೆ 3 ಮಕ್ಳು. ನನಗೆ 51 ವರ್ಷ ಗುರುಜಿ ಇವಾಗ. ನಾನು ಒಂದೇ ಊರಲ್ಲಿ ಮದ್ವೆ ಇದ್ದು. ಆಮೇಲೆ ನನಗೆ ದೊಡ್ಡ ಮಗಳು 33 ವರ್ಷ ಇವಾಗ, ಚಿಕ್ಕ ಮಗಳು 31 ವರ್ಷ, ಇವನಿಗೆ 30 ವರ್ಷ ಸರ್ ಗುರುಜಿ. ಇವನಿಗೆ ನನ್ ಮಗನಿಗೆ. ಎಲ್ರಿಗೂ ಮದುವೆ ಆಗಿದ್ಯಾ? ಇಲ್ಲ, 2 ಹೆಣ್ಮಕ್ಳಿಗೂ ಮದ್ವೆ ಐತೆ. ಅವರೆಲ್ಲ ಹೆಣ್ಮಕ್ಳೆಲ್ಲ ಚೆನ್ನಾಗಿದ್ದಾರೆ. ಇವನಿಗೆ ಇವಾಗ 30 ವರ್ಷ ಗುರುಜಿ. ಅವನು ಮದುವೆ ಮಾಡ್ಬೇಕು ಅಂತ ಇದ್ ಮಾಡ್ತಾ ಇದೀವಿ. ನಾನು ಮದ್ವೆ ಆಗಲ್ಲ, ನಾನು ಇದ್ ಮಾಡಲ್ಲ ಅಂದ್ಕೊಂಡು ಇವನು ಚೆನ್ನಾಗಿದ್ದು ಡಿಗ್ರಿ ಎಲ್ಲ ಓದೇನೆ. ಅಂದ್ರೆ ಈಗ ಮದ್ವೆ ಆಗಲ್ಲ ಅಂತಲೋ ಅಥವಾ ಮದ್ವೆನೇ ಮದ್ವೆ ಆಗಲ್ಲ ನಾನು. ಅವನು ಜಾಸ್ತಿ ಫ್ರೆಂಡ್ ಸರ್ಕಲ್ ಇದಾಗ್ಬಿಟ್ಟು ಕುಡಿಯೋದು ಜಾಸ್ತಿ ಗುರುಜಿ. ಈಗ ನಾವು ಗಮನಿಸಿರ್ಲಿಲ್ವಾ ನೀವು? ಶುರುವಿನಿಂದ ಗಮನಿಸಿರ್ಲಿಲ್ವ ನಾವು ಅಂದೆ? ಶುರುವಿನಿಂದ ಗೊತ್ತಾಗ್ತಿರ್ಲಿಲ್ಲ ಗುರುಜಿ. ಅವನು ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿ, ನಾನು ಬಟ್ಟೆ ಹೊಲ್ದು ಎಲ್ಲ ಇದ್ ಮಾಡಿ ಇವಾಗ ಎಲ್ಲ ಜೈಂಟ್ ಪೇನ್ ಎಲ್ಲ ಆಗ್ಬಿಟ್ಟಿದೆ ಗುರುಜಿ. ನಮ್ಗಿವೆ ನಮ್ಮ ಯಜಮಾನ್ರಿಗೆ ಏನು ಕೆಲಸ ಮಾಡಕ್ಕಲ್ಲ. ಜಮೀನು ಇದೆ, ಜಮೀನು 4 ಎಕರೆ ಜಮೀನ್ ಇದೆ. ಅದ್ರಲ್ಲಾರು ಮಾಡ್ಕ ಅಂತಂದ್ರು ಇದ್ ಮಾಡಲ್ಲ. ಆಗ ಫಸ್ಟ್ ಡಿಗ್ರಿಯಿಂದ ಪರವಾಗಿರಲ್ಲ. ಮತ್ತೆ 2ನೇ ಡಿಗ್ರಿಯಿಂದ ಇವನು ನಮಗ್ ಗೊತ್ತಾಗ್ಲಲ್ಲ ಗುರುಜಿ. ಅವಾಗಿಂದ ಇವನು ಏನ್ ಮಾಡ್ತಾನೆ ಅಂತ ಹಿಂಗ್ ಕಾಲೇಜಿಗೆ ಹೋಗೋದು ಇದ್ ಮಾಡೋದು ಗೊತ್ತಾಗ್ತಿರ್ಲಿಲ್ಲ. ಒಂದ್ಸಲ ನಾನು ಫಸ್ಟ್ ಹಿಂಗೆ ಇದೇನ್ ಹಿಂಗ್ ಮಾಡ್ತಾನೆ, ದುಡ್ಡು ಇರಲ್ವಲ್ಲ ಮನೇಲಿ, ಹಿಂಗ್ ಇದಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಆವಾಗ ಒಂದ್ಸಲ ಹಿಂಗೆ ನಮ್ಮನೆಯವ್ರ ಕಡೆ ಸ್ನಾನ ಮಾಡ್ತಿದ್ದು. ನಾನು ಟೈಲರಿಂಗ್ ಕೆಲಸ ಬಲಿತಾ ಇದ್ದೆ. ಬಂದ್ ನೋಡ್ದೆ ಅವ್ರ ನಮ್ಮನೆಯವ್ರ ಜೋಬಿಂದ ದುಡ್ಡು, ಅವಾಗ ದುಡ್ಡು ಜಾಸ್ತಿ ಇರೋದು, ಜೋಬಿಂದ ದುಡ್ಡು ತೆಗ್ದ ಗುರುಜಿ. ನೀವು ನೋಡಿದ್ರಿ? ನೋಡ್ದೆ, ನಾನು ತಗೊಂಡಿದ್ ನೋಡ್ದೆ. ನಾನು ತುಂಬಾ ಅಂದ್ರೆ ತುಂಬಾ ಗುರುಜಿ, ಅಷ್ಟು ಅವನು ಗಂಡು ಮಗ ಬೇಕು ನಮ್ಗೆ, ಹೆಣ್ಮಕ್ಳು. ಅದು ನಮ್ಮ ಮನೆಯವರು ತಂದೆ ತಾಯಿ ಎಲ್ಲ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ತೀರೋದ್ರು. ನಂದು ಒಂದೇ ಊರು. ನಾವು ಲವ್ ಮಾಡಿ ಮದ್ವೆ ಆಗಿದ್ದು. ಆಮೇಲೆ ಆಮೇಲೆ ಏನ್ ಮಾಡುದು, ಇದು ಫಸ್ಟ್ ಹೆಣ್ಮಕ್ಳು, ಇವ್ರಿಗೆ 3 ಜನ ಹೆಣ್ಮಕ್ಳು ನಮ್ಮ ಯಜಮಾನ್ರಿಗೆ. ಅವರು ಹೆಣ್ಮಕ್ಳು. ಹಿಂದೆ ಅವಾಗ ಕಷ್ಟ ಅಲ್ಲ ಗುರುಜಿ ಹೆಣ್ಮಕ್ಳು ಅಂದ್ರೆ.
ಅವಾಗ ಇವ್ರು ಹೆಣ್ಣು ಮಕ್ಳಾದ್ವು ಇಬ್ರಿಗೆ, ಒಂದ್ ಗಂಡು ಮಗ ಬೇಕು, ಇವ್ರು ಒಬ್ನೇ ಮಗ. ಅಷ್ಟು ಕಷ್ಟಪಟ್ಟು ಇದ್ ಮಾಡ್ದು ಗುರುಜಿ ನಾವೆಲ್ಲ. ಎಷ್ಟು ಕಷ್ಟ ಆಗಿ ತಿನ್ನಕ್ಕೂ ಇಲ್ದಂಗ ಆಯ್ತು ಗುರುಜಿ. ಇವಾಗ ಎಲ್ಲಾರ ಕೈಲಿ ಹಂಚ್ಕೊಂಡು ಇದ್ ಮಾಡ್ಕೊಂಡು ನಾವ್ ಬಾಳಿ ಬದುಕಿ ಇವಾಗ ಇವನು ಮರ್ಯಾದೆ ಕಳಿಯಕ್ ನಿಂತಾನೆ ಗುರುಜಿ. ಎಲ್ಲಾರ ಹತ್ರ ಕೆಲ್ಸ ಮಾಡಂಗಿಲ್ಲ, ಎಲ್ಲಾರ ಹತ್ರ ಹೋಗೋದು ಕುಡ್ಸಿ ಅನ್ನೋದು. ಆಮೇಲೆ ನೀವು ಕೇಳಲಿಲ್ವಾ? ಅವತ್ತು ದುಡ್ಡು ಕದ್ದಿದ್ದನ್ನ ನೋಡ್ದಲ್ಲವಾ? ಅದನ್ನ ನೋಡ್ದೆ. ನೋಡಿ ಆಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ನಾನು ಯಾಕೆ ಹಿಂಗ್ ಮಾಡ್ತಾ ಇದೀಯಾ, ನನಗ ಮೊದ್ಲೇ ಮನೆ ಇತ್ತು, ಯಾರು ಹಿಂಗ್ ಕದೀತಾರ, ದುಡ್ಡು ಕದೀತಾರಲ್ಲ ಅಂತ ಹೇಳಿ. ಆವಾಗ ಎಲ್ಲ ನೀನ್ ನಿಂತಕಿ ಮಾತಾಡಲ್ಲ ಗುರುಜಿ, ಮಾತಾಡ್ತಿರಲ್ಲ, ಏನಂದ್ರು ಮಾತಾಡ್ತಿರಲ್ಲ, ಏನ್ ಇದ್ ಮಾಡ್ರಿ ಗುರು ಮಾತಾಡ್ತಿರಲ್ಲ. ಯಾಕಿಂತ ಕೆಲಸ ಮಾಡ್ದೆ, ಏನಿದು ಈ ತರ ಮಾಡ್ತಿದ್ಯಲ್ಲ, ನನಗ್ ಗೊತ್ತಾಯ್ತು ದುಡ್ಡೆಲ್ಲ ಬರೀ ಸುಳ್ಳು ಹೇಳ್ತಾನೆ, ಬರೀ ಸುಳ್ಳು ಹೇಳೋದು. ಆಮೇಲೆ ಏನೋ ರೂಮಿಗೆ ಕರ್ಕೊಂಡು ಬಾಗ್ಲ ಹಾಕ್ಯಂದ್ ನೀನ್ ನೋಡು ಅಪ್ಪನ್ ಜೋಬ ಇಷ್ಟು ದುಡ್ಡೆಲ್ಲ ತಗೊಂಡ್ ಕತ್ಕೊತಿದ್ಯಲ್ಲ, ಹಿಂಗ್ ಮಾಡ್ತಿದ್ಯಲ್ಲ, ಗೊತ್ತಾಗಲ್ವಾ ಅಂತ ಎಲ್ಲ ಬೈದೆ ಗುರುಜಿ. ನಾನು ಬೈದು ಮತ್ತೆ ಏನು ಮಾತಾಡ್ಲಿಲ್ಲ, ಮೌನವಾಗಿದ್ದು ಮತ್ತೆ ಇದ್ ಮಾಡಿ ಅದೇ ತರ ಇದ್ ಮಾಡ್ತಿದ್ದ. ಆಮೇಲೆ ನಾವ್ ಎಚ್ಚೆಸ್ಕೊಂಡು ದುಡ್ಡೆಲ್ಲ ಕ್ಲೀನ್ ಇಟ್ಕೊಳ್ಳೋದು, ಇದ್ ಮಾಡೋದು, ಎಚ್ಚೆಸ್ಕೊಂಡು ಗುರುಜಿ ನಾವು. ಆವಾಗ ಗುರುಸ್ಕೊಂಡು ಯಾರೋ ಬಾಗಿಲು ತೋರಿಸ್ತಾ ಇದ್ದಾರೆ, ಏನೋ ಬಂದೇನ ನನ್ ಮಗ. ಆಮೇಲೆ ತೆಗಿಯಲ್ಲ ಬಾಗ್ಲ ಇಲ್ಲಿ. ಆಮೇಲೆ ಹಿಂಗ್ ಮಾಡ್ಬಿಟ್ಟು ಗುರುಜಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಮತ್ತೆ ಕೆಲ್ಸಕ್ಕೆ ಹೋದ ಗುರುಜಿಯಲ್ಲಿ ಬೆಂಗಳೂರಿಗೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಕೆಲಸ ಮಾಡ್ಬಿಟ್ಟು ಅಲ್ಲೊಂದ್ 20,000 ರೂಪಾಯಿ ಸಂಬಳ ಕೊಡೋರು. ಒಂದ್ ಸ್ವಲ್ಪ ದಿವಸ ಒಂದ್ 7,000 ಒಂದ್ 5,000 ಹಿಂಗ್ ಕೊಡೋನು. ಮನೆಗೆ ಇದ್ದೆಲ್ಲಾನು ಅವನ ಕುಡ್ಕೊಳ್ಳೋದು, ಇದ್ ಮಾಡ್ಕೊಳ್ಳೋದು, ಇದೇ ತರ ಮಾಡ್ತಾ ಕೃಷಿಯನ್ನು ಮಾಡ್ಬಿಟ್ಟು ಇವಾಗ ಏನ್ ಮಾಡ್ಬಿಟ್ಟ ಮತ್ತೆ ಬಂದ ಗುರುಜಿ ಒಂದ್ಸಲಿ. ಅಲ್ಲಿ ಮತ್ತೆ ಹೋದ. ನನಗೆ ಮತ್ತೆ ಗರ್ಭಕೋಶ ಆಪರೇಷನ್ ಆಯ್ತು. ನಮ್ಮನೇಲಿ ಹಸುಗಳ ಕಟ್ಟಿದೀವಿ ಹೊಲ ಜಮೀನ್ ಹತ್ರನೇ ಗುರುಜಿ. ಅದನ್ನ ನಾವು ಇವಾಗ ಹಸು ನೋಡ್ಕೊಳ್ಳೋರಿಲ್ಲ, ಇದ್ ಮಾಡೋರಿಲ್ಲ ಅಂತ ಬಾ ಅಂತ ಅಂದು ಬಂದ. ನಾನ್ ಮತ್ತೆ ಹೋಗು, ಹುಷಾರಾಯ್ತು ನನಗೆ ಹೋಗು ಅಂತ ಅಂದು ಮತ್ತೆ ಹೋಗಿ ಮತ್ತೆ ಈಗ 1 ವರ್ಷದಲ್ಲಿ ಮದ್ವಿಗೆ ನನ್ನ ಅಣ್ಣನ ಮಗಳದು ಮದ್ವೆ ಇತ್ತು. ಮದ್ವೆ ಬಂದ ಗುರುಜಿ ಅವನು. ಗುರುಜಿ ಬಂದ್ಬಿಟ್ಟು ಆವಾಗಿಂದ ಹೋಗ್ಲೇ ಇಲ್ಲ ಗುರುಜಿ ಅವನು, ಎಲ್ಲಿ ಹೋಗು ಅಂತ ಅಂದ್ರು ಹೋಗ್ಲಿಲ್ಲ. ಆಮೇಲೆ ಕುಡಿಯೋದ್ ಬಿಡ್ಸಕ್ಕೂ ನಾವು 2 ಸತಿ ಸೇರ್ತಿದ್ವಿ ಗುರುಜಿ ಅವನ್ನ. ಕುಡಿಯಕ್ಕೆ ಬಿಡ್ಸಕ್ಕೆ ಹಾಕ್ತಾರಲ್ಲ ಗುರುಜಿ, ಅದನ್ನು ನಾವ್ 2 ಸತಿ ಹಾಕಿದ್ದು. ಅದು 2 ಸತಿ ಹಾಕಿ 2 ಸತಿ ಕರ್ಕ ಬಂತು. ಇನ್ನೊಂದ್ಸತಿ ಫಸ್ಟ್ ಕಾಲೆಲ್ಲ ಹಿಡ್ಕೊಂಡೆ ಗುರುಜಿ ನಾನು ಅವನ್ನ. ಊಟ ಮಾಡ್ದಂಗೆ ಸಾಯಂಗಾಗ್ಬಿಟ್ಟದ ಗುರುಜಿ. ಮನೆಗ್ ಬರೀ ಹಠ, ಒಂದ್ ಸ್ವಲ್ಪ ಹಠ ಜಾಸ್ತಿ, ಹಠ ಮಾಡೋದು. ನಾನ್ ಬರೋದೇ ಇಲ್ಲ ಮನೆಗೆ. ನಾನು ಏನಾರ ಅಂದ್ರೆ ಸಾಕು, ಮನೆ ಬೇಡ ನನ್ಗೆ, ನಿಮ್ದು ಏನು ಬೇಡ, ನಿಮ್ದು ಏನು ಇದ್ ಬೇಡ ಅಂತಾನೆ. ಆಗ ಜಮೀನ್ ಹತ್ರನ ಒಂದು ಸೆಡ್ಡಂಗ್ ಮಾಡಿದೀವಿ ಗುರುಜಿ. ಅಲ್ಲೋಗಿ ಮಲ್ಕೊಳ್ಳೋನು ಇದ್ ಮಾಡೋನು. ದಿವಸ ಅಲ್ಲಿ ಮಾಡ್ದ, ಬೇಡ ಮನೇಲಿ ಮನೆಗೆ ಅಂದ್ರು ನಮ್ಗೆ ಕೇಳ್ತಿರ್ಲಿಲ್ಲ. ಬೈದ್ರೆ ಮನೆಗೆ ಬರ್ತಿರ್ಲಿಲ್ಲ. ಇಲ್ಲಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ ಗುರುಜಿ ನಮ್ಮ ಜಮೀನ್ ಇರೋದು. ನಾವ್ ರೋಡ್ ಪಕ್ಕ ಇದೀವಿ. ಅಲ್ಲಿಂದ ಊಟ ಹೊತ್ಕೊಂಡ್ ತಗೊಂಡೋಗಿ ಕಾಲೆಲ್ಲ ಹಿಡ್ಕೊಂಡೆ ಗುರುಜಿ ನಾನು. ಊಟ ಮಾಡು, ಎದೆನೋ ಒಂದ ನಮ್ಮನೆಯವ್ರ ಕೆಲ್ಸದ ಹತ್ರ ಹೋಯ್ದು, ಅಲ್ಲಿಂದ ಕರ್ಸ್ಬಿಟ್ಟೆ ಬಂದ್ರಿ, ಎದೆನೋಯ್ತೈತೆ ಅಂತ ಕರ್ಕೊಂಡೋಗಿ ಅಂತ ಹೇಳಿ. ಕರ್ಕೊಂಡ್ ಏನ್ ಮಾಡಿದ್ರು ಅವ್ನು ಬರ್ಲಿಲ್ಲ ಗುರುಜಿ. ಏನ್ ಮಾಡ್ರು ಬರ್ಲಿಲ್ಲ ಏನಿಲ್ಲ. ಕಾಲೆಲ್ಲ ಹಿಡ್ಕೊಂಡೆ, ಕಾಲ್ ಹಿಡ್ಕೊಂಡು ನೀನ್ ಕಾಲಿ ಬಿಡ್ತೀನಿ ಕಣಪ್ಪ, ನಿನ್ ಕೈ ಮುಗಿತೀನಿ, ಊಟ ಮಾಡು, ನೀನ್ ನೋಡಿ ಹಿಂಗ ಸಾಯಂಗಾಯಿ ಹೋಗಿಯ ಅಂತ ಹೇಳಿ ಎಷ್ಟು ಇದ್ ಮಾಡ್ರು ಬರ್ಲಿಲ್ಲ ಗುರುಜಿನ. ನಾವ್ ಅಷ್ಟೋ ಅಂದ್ಮೇಲೆ ನಂಬಿಕೆ ಇಟ್ಕೊಂಡು ಅಷ್ಟು ಇದ್ ಮಾಡಿದ್ದು ಗುರುಜಿ ನಾವು. ಅಷ್ಟೊಂದು ನಮ್ಮನೆಯವ್ರು ಅಷ್ಟೇ, ಇವಾಗ್ಲೂ ಅಷ್ಟೇ ಗುರುಜಿ. ಅವ್ರು ಒಬ್ಬ ಮಗ ಅಂತ್ಕೊಂಡು ಇದ್ ಮಾಡ್ಕೊಂಡು ಇವಾಗ ನಾವ್ ಮಾಡಿದ ತಪ್ಪು ಅಲ್ಲಿಂದ ಗುರುಜಿ. ನಾವು ಒಬ್ಬ ಮಗ ಪ್ರೀತಿ ತೋರ್ಸಿ ಇದ್ ಮಾಡಿದೆ ತಪ್ಪು ನಾವು. ಅವಾಗ ಇದಾಯ್ತು. ಮತ್ತೆ ಅವಾಗ ಹಂಗ ಆಗ್ಬಿಟ್ಟ ಇರೋಕಾಗಲ್ಲ. ನನ್ ಮಗ್ಳ ಕಿರೆ ಮಗಳಿಲ್ಲ ಬಾಣ್ಸಿ ಅರಕಿಗ್ ಬಂದದ್ದು ಗುರುಜಿ. ಅವಾಗ ಅವಳೆ ನೋಡ್ಬಿಟ್ಟು ಇರಲ್ಲ ಸತ್ತೋತನ, 1 ತಿಂಗಳಾದ್ರೆ ಊಟ ಬಿಟ್ಟು ತಗೋಯ್ಬಿಟ್ಟು ಸೇರ್ಸೋಣ ಅಂತ ಸೇರ್ಸಿದ್ರಿ. ಅಲ್ಲಿ ಅದೇ ಕುಡಿಯಕ್ ಬಿಡಕ್ಕೆ. ಆಮೇಲೆ 4 ತಿಂಗಳು ಬಿಟ್ಬಿಟ್ಟು ಕರ್ಕೊಂಡ್ಬಂದು ಮತ್ತೆ ಕರ್ಕೊಂಡ್ಬಂದ್ಬಿಟ್ಟು ಮತ್ತೆ ಒಂದ್ ಸ್ವಲ್ಪ ದಿವಸ ಅಲ್ಲಿಗೆ ಮತ್ತೊಂದ್ ವರ್ಷಕ್ಕೆ ಮತ್ತೆ ಅದೇ ತರ ಮಾಡ್ದ ಗುರುಜಿ. ಏನ್ ಕೆಲ್ಸಕ್ ಹೋಗೋದು, 700 ರೂಪಾಯಿ ಇಲ್ಲ, ನಾನು ಇಲ್ಲಿ ಮಾಡಲ್ಲ, ನಿಮ್ ಮನೇಲಿ ಇಲ್ಲಿ ಕೆಲಸ ಮಾಡಲ್ಲ, ನಾನು ಕೆಲ್ಸಕ್ ಹೋಗ್ತೀನಿ ಅಂದ. ಹೋಗುವಾಗ್ಲಿ ನಾನೇ ನೋಡ್ಕೊತೀನಿ ನಿಮ್ ಕಡೆ ಅನ್ಕೊಂಡು ಹೋದ ಗಾರ ಕೆಲ್ಸಕ್ಕೆ ಹೋದ್ರೆ ಪೇಂಟ್ ಕೆಲ್ಸಕ್ಕೆಲ್ಲ ಹೋಗೋನು. ಅಲ್ಲಿ ಅವತ್ತಿಂದ ಅವತ್ತೇ ಕುಡ್ಕೊಳ್ಳೋದು. 700 ರೂಪಾಯಿನೂ ಇಸ್ಕೊಂಡು ಅದೇ ಕುಡ್ಕೊಳ್ಳೋದು ಸರ್ ಗುರುಜಿ. ಅವರವನು ಮನೆಗೆ ಏನಾರು ತಗೋಬಾ ಅಂದ್ರು ತರ್ತಿರ್ಲಿಲ್ಲ, ಏನೂ ಇಲ್ಲ. ಎಲ್ಲ ಅವನ ಇದ್ ಮಾಡ್ಕೊಳ್ಳೋದು, ಕುಡ್ಕೊಳ್ಳೋದು ಬರೋದು.
ಅವಾಗ್ಲೂ ನೋಡಕ್ ಆಗ್ಲಿಲ್ಲ ಗುರುಜಿ, ಆ ತರ ಆಗೋಯ್ತು. ಬೇಡ ಕಣೋ, ಬೇಗ ನೀನು ತಂದು ಕೊಡ ಮನೆಗೆ, ಅವನ್ನೇ ನೀನ್ ಇಸ್ಕೊಬಿಡ, ದುಡ್ಡ ಬಿಡು, ನಾನೇ ಇಸ್ಕೊತೀನಿ, ಅವನಿಗೆ ಹೇಳ್ತೀನಿ ಅಂದ್ರೆ ನಾನು ಕೆಲ್ಸಕ್ಕೆ ಹೋಗೋದು, ನಾನು ದುಡಿಯೋನು ಅಂತ ಅಂದ ಗುರುಜಿ ನನ್ಗೆ. ಈಗ ಮದುವೆ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ ಮಾಡಕ್ಕೆ ಅಂತೇಳಿ ನಾವು ಈಗ ಮತ್ತೆ ಕರ್ಕ ಬಂದ್ಮೇಲೆ ಒಂದ್ 2 ತಿಂಗಳು ಚೆನ್ನಾಗಿದ್ದ. ಒಳಗಡೆ ಎಲ್ಲ ಕೆಲಸ ಮಾಡ್ಕೊಂಡು ಮನೆ ಹೊಲ್ದು ಇರುತ್ತೆಲ್ಲ ಮಾಡ್ಕೊಂಡ್ ಚೆನ್ನಾಗಿದ್ದ. ಮದುವೆ ಮಾಡೋಣ ನೋಡ, ಹೆಣ್ಣು ಸಿಕ್ಕೋದು ಕಷ್ಟ ಅಲ್ಲ ಗುರುಜಿ ಇವಾಗ, ಮನೆ ಜಮೀನು ಅಂತ ಅಂದ್ರೆ. ಅದಕ್ಕಾಗಿ ಎಲ್ಲ ತಲು ನೋಡಿ ಎಲ್ಲರಿಗೂ ಹೇಳಿದ್ದು, ಏನನ್ನ ಪೂಜೆ ಮಾಡಿಸ್ಬೇಕು ಅಂದ್ರು ಎಲ್ಲ ಪೂಜೆ ಮಾಡಿಸ್ಬೇಕು ಗುರುಜಿ, ನಾವು ಎಲ್ಲ ಮಾಡ್ದು. ಈಗ ಮತ್ತೆ ಪೂಜೆ ಏನು ಅವ್ರು ಹೇಳಿರು ಹಂಗೆ ಪೂಜೆ ಮಾಡ್ಸಿ ಇದ್ ಮಾಡ್ಸಿ ಮದ್ವೆ ಅಕ್ಕಿ ಅಂತ ಹೇಳಿದ್ರು ಗುರುಜಿ. ಶಾಸ್ತ್ರ ಕೇಳೋವತ್ತಿಗೆ ಅದನ್ನು ಮಾಡಿಸ್ದೆ ಗುರುಜಿ ನಾನು, ಮಾಡಿಸಿ ಆಮೇಲೆ ದೇವರಿಗೆ ನಿಂಬೇಡಿ ದೀಪ ಕಚ್ಚಿ, ಶಕ್ತಿ ದೇವರಿಗೆ ಅಂದ್ರು, ಅದು ಎಲ್ಲ ಕಚ್ಚಿ 9 ವಾರ ಹೋಗಿ ಮಾಡಿ ಬಂದೆ ಇವಾಗ. ಆಮೇಲೆ ಈಗ ಒಂದ್ 2 ತಿಂಗಳು 2 ತಿಂಗಳು ಆಯ್ತು ಗುರುಜಿ. ಹಿಂಗೆ ಕುಡ್ದ್ಬಿಟ್ಟು ಬಾರಲ್ಲಿ ಯಾರ ಜೊತೆ ಹೋಗ್ಬೇಡ ಅಂತೀವಿ, ಅವ್ರ ಜೊತೆನೆ ಹೋಗೋದು ಕುತ್ಕೊಳ್ಳೋದು. ಬೆಳಗ್ಗೆಯಿಂದ ಶುರು ಮಾಡ್ಕೊಂಡ್ ಕುಡ್ಕೊಂಡು, ಆಮೇಲೆ ನಾನ್ ಫೋನ್ ಮಾಡ್ದೆ, ಎಲ್ಲಿದ್ಯಾ ಬಾರ ಊಟ ಮಾಡು ಅನ್ನೋತಿಗೆ ಅವನು ಬಂದು, ಇಲ್ಲ ಆಲೂರಲ್ಲಿ ಇದೀನಿ ಅಂತ. ಆಮೇಲೆ ಈಗ ಬಂದೆ ಕಣಮ್ಮ ಬಂದೆ ಅಂದ. ಬಂದು ಇಷ್ಟೊತ್ತಾರು ಬರ್ಲು ಅಂತ ಮತ್ತೆ ಅರ್ಧ ಗಂಟೆ ಬಿಟ್ಟು ಮಾಡ್ದೆ ಗುರುಜಿ. ಆಮೇಲೆ ಮತ್ತೆ ಇಲ್ಲ ಆಲೂರಲ್ಲಿ ಇದೀನಿ ಅಂದ. ಆಲೂರಲ್ಲಿ ಯಾಕೆ ಹೋಗಿಯ ಬಾರ ಅಂತ ಈಗ ಬಂದೆ ಅಂದ. ಮತ್ತೆ ಮಾಡ್ದೆ 3 ಗಂಟೆ ಯಾರು ಬರ್ಲಿಲ್ಲ ಗುರುಜಿ. 1:15 ಫೋನ್ ಮಾಡಿ ನಾವು ಅಲ್ಲಿ ಅದೇ ಇಲ್ಲೇ ಇದೆ ಬಾರು, ನಾವು ಜಮೀನ್ ಹತ್ರ ಹೋತೀವಲ್ಲ ಅಲ್ಲಿ ಮಾಡ್ಬಿಟ್ಟಾರ ಇವಾಗ. ಆ ಬಾರಲ್ಲೇ ಕೂತಾನೆ ಅವ್ರ ಜೊತೆಯ. ಆಮೇಲೆ ನಮ್ಗೆ ನಮ್ಮನೆಯವರು ಇಲ್ಲ ಕೂತಿಯಲ್ಲ, ಬರೀ ಸುಳ್ಳು ಹೇಳ್ತೀಯಲ್ಲ ಬಾ ಅಂತೇಳಿ ಬಾರ ಹತ್ರಕ್ಕೆ ಹೋದ್ರು ಗುರುಜಿ. ಹೋಗಿ ಬಂದು ಅವತ್ತು ಸಂಜೆ ಬರ್ಲಿಲ್ಲ, ಬೈಕ್ ತಗೊಂಡ್ ನಾವು ಹೋದ್ ಗುರುಜಿ. ಅವನ್ ಬಂದ್ಬಿಟ್ಟು ನಾವ್ ಸುಮ್ಮನೆ ನನ್ ಪಡಿ ನನ್ ತಂಗಿ ಇದ್ಲು ಇಲ್ಲಿ, ನನ್ ಪಡಿ ನಮ್ಮ ಮಲೆಗಿದ್ದೆ ಗುರುಜಿ ಆಚೆ ಕಡೆ ಟಿವಿ ನೋಡ್ಕೊಂಡು. ಆಮೇಲೆ ಬಂದ್ಬಿಟ್ಟು ಅವನು ಮ್ಯಾಗಡೆ ಮಾಡಿ ಕತ್ತಿ ತಗೊಂಡು ನೇಣ್ ಹಾಕಿಲ್ಲ ಗುರುಜಿ. ನೇಣ್ ಹಾಕ್ಯಂದು ಏನ್ ಕೇಳಿಸ್ಲಿಲ್ವಾ? ಅದೇ ವೇಲ್ ತಗೊಂಡು ನೇಣ್ ಹಾಕ್ಯಂದ ಫ್ಯಾನಿಗೆ. ಆಮೇಲೆ ಇದು ಕುರ್ಚಿ ಹಾಕಿದ್ನಲ್ಲ, ಕುರ್ಚಿ ಹಿಂಗೆ ಎಷ್ಟೇ ಹಾಕಿ ನನ್ ತಂಗಿ ನೋಡಿ ಕೀರಾಡ್ಬಿಟ್ಟು ಗುರುಜಿ. ಈಗ ಒಂದ್ 2 ತಿಂಗಳು ಆಯ್ತು ಗುರುಜಿ. ಅವಾಗ ನಾನು ಹೋಗಿ ಹಿಡ್ಕೊಂಡೆ, ನೀನ್ ಕುಡ್ಲು ತಗೋ ಅಂದೆ. ಅವಳು ದಪ್ಪಕ್ಕಿದ್ದಾಳೆ, ಹೊತ್ತಕ್ ಹೋಗಲ್ಲ, ಮಾಡಿ ಮೇಕೆ ಇದ್ ಮಾಡಕ್ ಆಗಲ್ಲ ಗುರುಜಿ. ಆಗ ಹಿಂಗೆ ಅಲ್ಲಿ ಚೆನ್ನಾಗ್ ಕಟ್ಟಿರ್ಲಿಲ್ಲ ಮೇಲ್ಗಡೆ, ಹಿಂಗ್ ಹಿಡ್ಕೊಂಡಲ್ಲ ಅಷ್ಟ ಬಿತ್ತು ಅದೇ. ಆಮೇಲೆ ಮತ್ತೆ ಅಲ್ಲಿಂದ ಬಿಡಿ ನಾನು ಓದ್ತೀನಿ ಬಿಡಿ ಅಂತ ಇದ್ದ. ಎಲ್ಲೂ ಹೋಗ್ಬೇಡ ಕುತ್ಕೈಲಿ, ನೀನ್ ಒಬ್ನೇ ಎಲ್ಲ ಸಾಯಕ್ ಕಂಡ್ರನು ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾ ಇದ್ದು ಗುರುಜಿ. ಮತ್ತೆ ಮಾಡಿ ಮೇಲಿಂದ ನೆಗ್ದ ಗುರುಜಿ. ನೆಗ್ಬಿಟ್ಟು ಇಲ್ಲಿ ಮಂಡಿ ಇದಾಗ್ಬಿಡ್ತು, ನಶೆಯಲ್ಲಿ ಇದ್ನ. ನೆಶಲ್ಲಿ ತುಂಬಾ ಫುಲ್ ಕುಡ್ದಿದ್ದ ಗುರುಜಿ. ಆಮೇಲೆ ಮೇಲಿಂದ ನೆಗ್ದು ಹಿಂಡಿ 2 ಕಾಲು ಒಂದು ಮಾಂಸ ಎಲ್ಲ ಒಡೆದೋಯ್ತಂತೆ ಒಳಗಡೆನೆ. ಆಮೇಲೆ ಹಾಸ್ಪಿಟ್ಲಿಗೆ ಬಾ ಅಂತ ಕರೆದು ಒಂದು 8 ದಿವಸ ಬರ್ದವ. ಅದ್ರಲ್ಲಿ ತವ್ಕೊಂಡ್ ಬರೋನು ಬಾತ್ರೂಮಿಗೆ, ಊಟ ಎಲ್ಲ ಮ್ಯಾಕ್ ತಗೊಂಡೋಗಿ ಕೊಡುವು. ನನಗೆ ತುಂಬಾ ಬೇಜಾರಾಗ್ಬಿಡ್ತು ಗುರುಜಿ. ತುಂಬಾ ಅಂದ್ರೆ ಅಷ್ಟಿಷ್ಟು ಬೇಜಾರಾಗ್ಲಿಲ್ಲ, ತುಂಬಾನೇ ಬೇಜಾರಾಗ್ಬಿಡ್ತು. ಆಮೇಲೆ ಮತ್ತೆ ಇಂತಿಸ್ ಮೇಲೆ ನಮ್ಮನೆಯವರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅದಿನ್ನ ಚೂರು ಇದಾದ್ರೆ ಆಪರೇಷನ್ ಮಾಡ್ಬೇಕಾಯ್ತು. ಏನ್ ಮಾಡ್ಕೊಂಡ್ರಿ ಅಂತ ಡಾಕ್ಟರ್ ಕೇಳಿರಂತೆ. ಅಕ್ಕಿ ಮೇಲಿಂದವ ನಮ್ಮನೆಯವರು ಮರದ ಮೇಲಿಂದ ಬಿದ್ದ ಅಂದ್ರಂತೆ. ಹಂಗ್ಯಾ ಕೇಳಕ್ ಹೋದ್ರಿ, ಹಿಂಗೆ ಕುಡ್ದು ಹೆಚ್ಚಾಯ್ತು ಬಿದ್ದ ಅಂತ ಹೇಳಕ್ಕಾಯ್ತು ಅಂದೆ. ನಾನು ಇರಬಾರ್ದು, ಸಾಯ್ಬೇಕಾಯ್ತು ಅವತ್ತೇ ಅಂತ. ಊಟ ತಿಂತದ್ದನು ಒಂದ್ ಸ್ವಲ್ಪ ತಿರ್ಗಾಡ್ತದ. ಅವಾಗ ಗೋಡೆ ಹಿಡ್ಕೊಂಡು ಊಟನೇ ಎಷ್ಟು ಹೋದ. ಬಿಡಪ್ಪ ಇವಾಗ ಮಾತಾಡ್ಸೋದು ಬೇಡ ನಿನ್ನ. ಆಮೇಲೆ ಫೋನ್ ಮಾಡಿದ್ರೆ ಸಂದು ಫೋನ್ ಮಾಡ್ತೀರಾ, ಅಲ್ಲೆಲ್ಲ ಬೈತಾರಂತೆ ಫ್ರೆಂಡ್ಸ್ಗಳು. ನಿಮ್ಮ ಅಮ್ಮ ನಿಂಗೆ ಇದ್ ಮಾಡುತ್ತೆ ಅಂತ ಹೇಳಿ ಎಲ್ಲ ಬೈತಾರಂತೆ. ಫೋನ್ ಮಾಡ್ಬಿಡು, ನೀನ್ ಮಾತಾಡ್ಸೋದು ಬೇಡ ಏನು ಬೇಡ ಅಂತ. ನಾನು ಇವಾಗ ಮಾತಾಡ್ಸ್ತಿಲ್ಲ ಗುರುಜಿ, ಒಂದ್ 2 ತಿಂಗ್ಳಾಯ್ತು ಅವನ್ನ. ಆಮೇಲೆ ಮತ್ತೆ ಇವಾಗಂತೂ ತುಂಬಾ ಕುಡ್ಕೊಬ್ರು. ಇವಾಗ್ಲೂ ನೋಡಿ ಗುರುಜಿ ಬಂದ ಮನೆಗೆ, ಅಷ್ಟೊತ್ತು ಮಲಗಿದ್ದ. ಮನೆ ನೀನ್ ಯಾಕೆ ಮಲಿಕೇತಿ, ಹೋಗ್ ಮನೆ ಬಿಟ್ಟು ಇರ್ಬೇಡ, ಕುಡ್ದು ಬಂದ್ ಮಲಿಕೇಳದಾರ ಬರ್ಲೇಬೇಡ, ಮಲಿಕೇಳಲೇಬೇಡ ನೀನು, ಹೋಗು ಅಂತಂದೆ ಗುರುಜಿ. ನಾನು ಅಷ್ಟು ನಮ್ ಬಡತನ ಅಷ್ಟು ಅವಾಗ ಹಿಂದೆ ಅಷ್ಟು ಬಡತನದಿಂದ ನಾವು ಅಷ್ಟು ಇದ್ ಮಾಡಿ ನನ್ ಮಕ್ಳು ಇದ್ ಮಾಡ್ತೇವೆ, ನಾವ್ ಕಷ್ಟಪಟ್ಟದು ನನ್ ಮಕ್ಳು ಕಷ್ಟ ಪಡ್ಬಾರ್ದು ಅಂತ ಅಂದುದು ನನ್ ತಪ್ಪು ಗುರುಜಿ. ನಾನು ತಪ್ಪು ಮಾಡ್ಬಿಟ್ಟು
ನಾವು ನಮ್ ಕಷ್ಟ ನಮ್ಗೆ ಮಕ್ಳು ನನ್ ಮಕ್ಳಿಗೆ ಬರ್ಬಾರ್ದು, ಅವ್ರು ಒಳ್ಳೇದಾಗಿರ್ಬೇಕು ಅಂತ ಹೇಳಿದ ಬಂದದ್ದು ಗುರುಜಿ. ಕಷ್ಟಪಟ್ಟು ಬೆಳೆಸಿ ಇದ್ ಮಾಡಿ ಅವನಿಗೆ 30 ವರ್ಷ ಗುರುಜಿ, ಇನ್ನು ಬುದ್ಧಿ ಕಲಿಲ್ಲ, ಯಾವ ಕಲಿತಾನೆ ಗುರುಜಿ. ಆಮೇಲೆ ಮದುವೆ ಮಾಡಿರೋ ಕಂಡಾರ್ ಮಕ್ಳು ಹೆಣ್ಮಕ್ಳು ತಂದು ಅವರು ಕಣ್ಣೀರ್ ಹಾಕ್ತಾನೆ ಗುರುಜಿ. ನಮ್ಗೆ ನಮ್ ಮಕ್ಳಂಗೆ ತಾನೆ. ಅದೇ ನಿಮ್ಮನ್ನ ಕೇಳೋಣ, ಏನು ಅದಕ್ಕೆ ಏನಿದೆ ಹೇಳ್ತೀರ ಅಂತ. ಕಂಡಾರ್ ಮನೆ ಮಕ್ಳು ತಂದು ಅವು ಕಣ್ಣೀರ್ ಹಾಕ್ಸಿ, ಈಗ ನಮ್ಮನೆ ಮಕ್ಳು ಕೊಡ್ಬೇಕಾದ್ರೆ ಹೆಣ್ಮಕ್ಳು ನಾವು ಎಷ್ಟು ಕೇಳಿ ಹೇಳಿ ಇದ್ ಮಾಡ್ತೀವಿ ಗುರುಜಿ. ನಾವು ನೀವೆಷ್ಟು ಇದೊಂದು ಈಡೇನಾರ ಕೇಳಿದ್ರೆ ಎಷ್ಟಾರು ಉದ್ದಾರ ಆಗ. ಹುಡುಗಿಯರೆಲ್ಲ ನಿಮ್ ಮಾತ್ ಕೇಳಿ ಹುಡುಗಿಯರ್ ಬಿಟ್ಟಿನಿ ಇದ್ ಮಾಡೀನಿ ಅಂತ ಮತ್ತೆ ಮತ್ತೆ ಮಾಡ್ತಾರ ಫೋನ್. ಎಷ್ಟು ಕೇಳ್ತೀನಿ ಗುರುಜಿ ನಾನು. ಅವೆಲ್ಲ ಕೇಳೋ ಇದು ಇಲ್ಲ ಅವನಿಗೆ. ಬೇರೆ ಬೇಕಾದ್ರೆ ಏನಾರು ನೋಡ್ತಾರೆ ಬೇರೆ ಬೇರೆದ. ನಮ್ಗೆ ಅವೆಲ್ಲ ಗೊತ್ತಾಗಲ್ಲ, ನೋಡಕ್ ಏನ್ ಮಾಡಕ್ಕೂ ನಮ್ಗೆ ಏನು ಗೊತ್ತಿಲ್ಲ ಗುರುಜಿ. ನಮ್ಗೆ ನನಗೆ ಮಾಡಕ್ ಗೊತ್ತಾಗಲ್ಲ ಅಂತೇಳಿ ನಾನು ಅವಾಗ ನನ್ ಮಗಳು ಬರ್ಲಿ ಮಾಡಿಸ್ಕೊಳ್ಳೋಣ ನೋಡೋಣ ಅಂತ ಟ್ರೈ ಮಾಡ್ದೆ ಗುರುಜಿ. ಸುಮಾರು ಸತಿಂದ ಮಾಡ್ತಾನೆ ಇದ್ದೆ ಗುರುಜಿ. ನಾನು ಸಿಕ್ಬಿಡ್ತು ಇವಾಗ. ಬಟ್ ಈ ಫ್ರೆಂಡ್ಸ್ ಇದ್ದ ಅಂದ್ರೆ ಸ್ಕೂಲ್ ಫ್ರೆಂಡ್ಸ್ ಅಥವಾ ಊರಿನ ಫ್ರೆಂಡ್ಸ್? ಇಲ್ಲ ಸ್ಕೂಲ್ ಫ್ರೆಂಡ್ಸ್. ಇವನೇ ಬೇಕಾರೆ ಕರ್ದು ಈಗ ಅಷ್ಟೆಲ್ಲ ಯಾರ ಊರಲ್ಲಿ ಹೇಳ್ಬಿಟ್ಟು ಇವಾಗ ಮಧ್ಯಾಹ್ನ ಕರ್ಕೊಂಡ್ಬಂದು ನಮ್ಮಮ್ಮ ಮನೆ ಬರ್ಬೇಡ ಅಂತೈತೆ, ಬರಲ್ಲ ಅನ್ನಂತೆ. ಎಲ್ಲೆಲ್ಲಿ ಮಲಕ್ಕೆತಾನೋ ಏನ, ಅವ್ನ ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ ಬಂದು ಬಾಗಿಲು ತೆಗಿಯಕಾಗುತ್ತೆ ಗುರುಜಿ. ನಾವು ಹೊಲ್ದ ಹತ್ರ ಜಮೀನ್ ಹತ್ರ ಕೆಲಸ ಮಾಡ್ಕೆ ಬಂದು ನೆನ್ನೆ ಎಲ್ಲ ಮೆಣಸಿನ್ಕಾಯಿ ಗಿಡ ಹಾಕಿದ್ದು ಕುಯ್ದು ಎಲ್ಲ ಇದ್ ಮಾಡಿ ಮಲಗಿದ್ದೆ ನಾನು. ಬಾಗಿಲು ತೆಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೋ ಮಲಕ್ಕೆತಾನೋ ಏನೋ, ಬಾಗಿಲು ತೆಗಿಲ್ಲ ನಾನು ಅಂತ ಹೇಳಿ ನಮ್ಮಮ್ಮ ಬಾಗಿಲು ತೆಗಿಯಕ್ಲ ಇದ್ ಮಾಡಕ್ ಬಿಡು, ನೀನ್ ಕುಡ್ಕೊಂಡ್ ನೀನ್ ಹಿಂಗೆಲ್ಲ ಮಾಡ್ಬಿಟ್ರೆ ಏನ್ ಮಾಡೋಣ ಈ ತರನ. ಏನೋ ಈ ಒಂಚೂರು ಇದು ಬೇಡ ಗುರುಜಿ ಅವನ್ಗೆ. ಏನ್ ಹೇಳೋದು ಹೆಂಗ್ ಮಾಡೋದು ಅಂತಾನು ಗೊತ್ತಾಗ್ತಿಲ್ಲ ನನ್ಗೆ. ಅವರು ಒಂದು 4 ಜನ ಇದಾರೆ, ಇವನು ಸೇರಿ 4 ಜನ ಗುರುಜಿ. ಅವನು ಕುಡಿಯಕ್ಕೆಲ್ಲ ಬಿಡಿಸಿದ್ರು. ಇವರು ಒಂದು ಸರ್ಕಲ್ ದುಡ್ಡು ಎಲ್ಲಾರ್ನು ದುಡ್ಡು ಕೊಡಿ ಅಂತ ಕೇಳೋದು, ಕುಡ್ಸಿ ಅಂತ ಕೇಳೋದು. ಇನ್ ದುಡಿಯೋ ಶಕ್ತಿ ಇಲ್ಲ, ಗಂಡ್ಸಲ್ಲ ಒಟ್ಟಿಗೆ. ನಾವು ದುಡ್ಡು ಗಿಡ್ಡು ನಾವು ಅದೆಲ್ಲ ಏನು ಕೊಡಲ್ಲ ಗುರುಜಿ. ಕುಡಿಯಕ್ಕೆಲ್ಲ ದುಡ್ಡು ಇದು ಕೊಡಲ್ಲ. ಅವ್ರನ್ನ ನೆನ್ನೆ ದಿವಸ 2 ಲಕ್ಷ ಆಯ್ತು ಇಲ್ಲಿ ಹಾಸನಲ್ಲಿ. ಅವ್ರು ಅಲ್ಲೆಲ್ಲ ಇದ್ದಾರಲ್ಲ, ನೆನ್ನೆ ದಿವಸ ಕುಡಿಯಕ್ ದುಡ್ಡು ಕೊಡಿ ಅಂತ ಕೇಳ್ತೀನಿ. ಬರೀ ಕುಡಿಯೋದು ಒಂದ್ ಚಟ, ಒಂದ್ ಮದ್ವೆ ಆಗ್ಬೇಕು, ಅಪ್ಪ ಅಮ್ಮ ಸಾಕ್ಬೇಕು, ಏನಿಲ್ಲ ಗುರುಜಿ. ನಾವ್ ಎಷ್ಟು ನಾನ್ ನಿಮ್ಮುದ್ದ ಇದನ್ ಕೇಳಿ ಕೇಳಿ ನಾನು ಇತ್ತಾಗತ್ತೀನಿ ಗುರುಜಿ. ಇಂಥದ್ದು ಮಾನಸಿಕ ಇದಾಗ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿ ಒಂದ್ ಮಾತ್ರೆ ತಗತ್ತಾ ಇದೀನಿ ದಿವ್ಸ ಡೈಲಿ. ನಾನು ಎಷ್ಟೋ ಈಗ ಧೈರ್ಯ ನಿಮ್ಮದಿದ್ದು ಕೇಳಿ ಕೇಳಿ ನಾನು ಎಷ್ಟೋ ಧೈರ್ಯ ತಗದಿದ್ದೀನಿ ಇವಾಗ. ಧೈರ್ಯ ಬಂದಿತ್ತು, ಬಿಡು ಹೋದ್ರು ಆಗ್ಲಿ ಬಿಟ್ಟು ಬಿಡ್ಲಿ. ನೀವ್ ಹೇಳ್ತಿರಲ್ಲ ಇಂತ ಇದ್ದಾದ್ರು ಮನೇಲಿ ನೆಮ್ಮದಿ ಇಲ್ಲ, ನೆಮ್ಮದಿ ಅಂತ ಇಲ್ಲ. ಕುಡ್ಕ ಬಂದ್ಬಿಟ್ಟು ಇದ್ ಮಾಡ್ರಿ ಮನೇಲಿ ನೆಮ್ಮದಿ ಇಲ್ದಾರ ಏನಕ್ಕೆ ಇರ್ಬೇಕು. ಅಷ್ಟು ನನಗೆ ಒಂದ್ ಸ್ವಲ್ಪ ಅಷ್ಟು ಧೈರ್ಯ ಬಂದಿತ್ತು ಗುರುಜಿ ನನ್ಗೆ. ನನಗೆ ನಾನು ಇಂಥವೆಲ್ಲ ಕೇಳಿ ಇರ್ಲೇಬಾರ್ದು, ಸಾಯ್ಬೇಕು ಇರ್ಬಾರ್ದು ಇಂತೆಲ್ಲ ನೋಡಿ. ಮರ್ಯಾದೆ ಬದುಕಿ ಮರ್ಯಾದೆ ಎಲ್ಲ ಕಳಿತಾನಲ್ಲ, ಇದ್ ಮಾಡ್ತಾನಲ್ಲ, ಇರ್ಬಾರ್ದು ಅಂತ ಎಷ್ಟು ನಿಮ್ ಮುಂದೆ ಯಾವಾಗ ಈಡೆ ಕೇಳ್ದೆ ಅವಾಗಿಂದ ನಾನು ಸಾಯ್ಬಾರ್ದು, ಇರೋವರೆಗೆ ಇದ್ಬಿಡೋದು. ಚೆನ್ನಾಗಿದ್ದಂಗೆ ದೇವ್ರು ನಮಗೆ ಸಾವು ಕೊಟ್ರು ಸಾಕು ಅಂತಲೇ ದೇವ್ರಿಂದ ಕೇಳ್ತೀನಿ ಗುರುಜಿ. ಮಕ್ಕಳು ಅಂತ ಏನು ಗುರುಜಿ ನಾವು ಇದ್ ಮಾಡ್ಬಿಟ್ಟು ಹೇಳಿರು ಪಕ್ಕದ ಬಂದಿದ್ರು 2 ಹೆಣ್ಮಕ್ಳು ಸಾಕು ಆಪರೇಷನ್ ಮಾಡಿಸ್ಕೊಳ್ಳುವ ಅಂತ. ಇನ್ನೊಬ್ಳು ಹಾಕಿರೆ ನಾದ್ನಿ ನಮ್ಮ ಅಣ್ಣನ ಒಬ್ಳೆ, ನಮ್ಮ ಅಣ್ಣಗೊಂದ್ ಗಂಡು ಬೇಡವಂತ ದೇವ್ರೆಲ್ಲ ಬೇಡಿ ಗಂಡು ಮಗ ಬೇಕು ಅಂತ ಎತ್ಕೊಂಡೆ ಗುರುಜಿ ನಾನು. ದೇವ್ರನ್ನ ಈ ಮದುವೆ ಮಾಡಿರು ಇದ್ ಮಾಡಿರುವೆ ನಾನು ಬೇಡ, ಅಪ್ಪ ಅಮ್ಮನೆ ಸಾಕೋಕ್ ಹೇಗಿತ್ತಿಲ್ಲ, ನನ್ನ ಇದಿಲ್ಲ, ನಾನು ಮದುವೆ ಹೋಗ್ತಲ್ಲ ಅದ್ನಂತ ಏನಂತಿಲ್ಲ. ಮದುವೆ ದೃಷ್ಟಿ ಹಂಗೆ ಇರ್ಲಿ, ಓಲಿ ಚೆನ್ನಾಗಿದ್ರೆ ಸಾಕಲ್ ಗುರುಜಿ ನನಗೆ. ಸರಿ ನಾವು ಆಯ್ತು, ಅಳ್ಬೇಡ. ಆದ್ರೆ ಸ್ವಲ್ಪ ಕೆಲವೊಂದು ವಿಚಾರವನ್ನ ಒಬ್ಬ ತಾಯಿಯಾಗಿ ಅಲ್ಲ, ಒಬ್ಬ ಮನುಷ್ಯಳಾಗಿ ಕೆಲವು ವಿಚಾರ ಅಂದ್ರೆ ಈ ಹಂತಕ್ಕೆ ಬಂದು ನಿಂತಾಗ
ಈಗ ನಾನು ಹೇಗೆ ಯೋಚನೆ ಮಾಡಿದ್ರೆ ನನ್ನ ಜೀವನವನ್ನು ನಾನು ಸಾರ್ಥಕಗೊಳಿಸಿಕೊಳ್ಳುವುದು? ಆಯಿತು, ಮಗುವನ್ನು ಎತ್ತೆ, ಮಗು ಹೆರ್ಲಿಕ್ಕಾಗ್ತಿಲ್ಲ ಅಥವಾ ಗಂಡು ಮಗು ಇಲ್ಲ ಅನ್ನೋರ್ದು ಕೆಲವು ದುಃಖವಾದರೆ, ಇದ್ದವ್ರದ್ದು ಇನ್ನೊಂದು ರೀತಿಯ ದುಃಖ. ಆದರೆ ಇಲ್ಲದೇ ಇರೋದು ಅಥವಾ ಇದ್ದು ಈ ರೀತಿ ದುಃಖ ಅನುಭವಿಸೋದು, ಇದನ್ನು ಮೀರಿ ನಮ್ಮ ಬದುಕನ್ನು, ನಮ್ಮ ಪೂರ್ಣ ಆಯಸ್ಸನ್ನು ಕಳೆಯೋದಕ್ಕೆ ನಾವು ಹೇಗೆ ಯೋಚನೆ ಮಾಡಬೇಕು? ಈಗ ನಾವು ಕಷ್ಟಪಟ್ಟಿದ್ದು ಏನೆಲ್ಲ ಕಷ್ಟಪಟ್ಟುಕೊಂಡು ಇವರಿಗೆ ಕಷ್ಟ ಆಗಬಾರ್ದು, ಮಕ್ಕಳು ಆ ಕೆಟ್ಟ ಬದುಕನ್ನು ಅಥವಾ ಬಡತನವನ್ನು, ಆ ಮನೆಯಲ್ಲಿ ತಿನ್ನೋಕ್ಕೂ ಕಷ್ಟ ಇರುವ ಆ ಪರಿಸ್ಥಿತಿ ನನ್ನ ಮಕ್ಕಳಿಗೆ ಬರುವುದು ಬೇಡ ಅಂತ ಹೊಟ್ಟೆ ಬಟ್ಟೆ ಕಟ್ಟಿ ನೀವೇನು ಬದುಕನ್ನು ಕಟ್ಟಿಕೊಂಡು ಬಂದ್ರಿ. ನೀವು ಹೇಳಿದ್ರಿ ನಾವು ಕಾಪಾಡಿಕೊಂಡು ಬಂದ ಮರ್ಯಾದೆ ಇವರು ತೆಗಿತಿದ್ದಾರೆ. ಆಯಿತು, ನಿನ್ನ ಮಗನ ಈ ವರ್ತನೆ ಅವಶ್ಯವಾಗಿ ಅದು ವಿರೋಧ ಮಾಡಬೇಕಾದದ್ದೇ. ಅದು ಒಬ್ಬ ತಂದೆ ತಾಯಿಯಾಗಿ ನೀವು ಎಲ್ಲೋ ಒಂದು ಕಡೆ ಕುರುಡಾದ ಒಂದು ಚಿಕ್ಕ ತಪ್ಪಿಗೆ ಇಲ್ಲಿವರೆಗೂ ಬಂದು ನಿಂತಿದೆ ಇದು. ಅಂದರೆ ಮಕ್ಕಳು ಮನೆ ಮುಂದೆ ರಸ್ತೆಗಳಲ್ಲಿ ಗಾಡಿಗಳು ಓಡಾಡಬೇಕಾದ್ರೆ ಗಾಡಿ ಬರೋ ಟೈಮ್ಗೆ ಮಕ್ಕಳೆಲ್ಲ ಅಡ್ಡ ಹೋಗುತ್ತಾರೆ ಅಂತ ಇನ್ನು ಗಾಡಿ ಬರ್ತಾನೆ ಇರಲ್ಲ, ಅಲ್ಲಿನ್ನೂ ರೋಡಲ್ಲಿ ನಿಂತಿದ್ದಾರೆ ಅಂದಾಗ ಮಕ್ಕಳಿಗೆ ಸರಿಯಾಗಿ ಒಂದು ಹೊಡೆದು, ಏಯ್ ರೋಡಲ್ಲಿ ಓಡಾಡಬೇಡ, ಗಾಡಿಗಳು ಓಡಾಡ್ತಾ ಒಳಗೆ ಹೋಗೋ ಅಂತ. ಅಂದರೆ ಇನ್ನು ಗಾಡಿ ಬಂದೇ ಇಲ್ಲ, ಆವಾಗಲೇ ನಾವು ಮಕ್ಕಳನ್ನ ಅಷ್ಟು ಶಿಕ್ಷೆ ಕೊಡ್ತೀವಿ, ಒಳಿಕೆ ಹಾಕ್ತೀವಿ, ಕಾರಣ ನಾಳೆ ಏನೋ ಆಗಬಹುದು ಅಂತ. ಆದ್ರೆ ಒಂದು ಕುಡಿತ ಅನ್ನೋ ಅಂದ್ರೆ ಇದೊಂದು ಸೂಕ್ಷ್ಮ ವಿಚಾರ. ಇದು ವೇಶ್ಯೆಯ ಮನೆಗೆ ಹೋಗೋನದ್ದು ಒಂದು ಕಥೆಯಾದ್ರೆ, ಇಲ್ಲಿರೋ ಒಂದು ಅದು ಅಂದ್ರೆ ಸ್ವಲ್ಪ ಕ್ರಿಯೆಗಳು ಕೆಲಸಗಳು ಬೇರೆ ಅನ್ನೋದು ಬಿಟ್ರೆ ಇಬ್ರು ಹಾಳಾದಂತೆ. ಜೊತೆಗೆ ಇಲ್ಲಿ ವಿಚಿತ್ರ ಏನಂದ್ರೆ, ಅವ್ರು ಹಾಳಾಗೋದಲ್ಲದೆ ಇಡೀ ಕುಟುಂಬವನ್ನ ಕಣ್ಣೀರಿನಲ್ಲಿ ಕೈ ತೊಳೆಯೋ ಹಾಗೆ ಮಾಡ್ತಾರೆ. ಹೌದು ಗುರುಜಿ, ನಾನು ತುಂಬಾನೇ ಅಳುವೆ ಗುರುಜಿ. ಇದು ನೋಡಿ ಹಿಂಗ್ ಹೋದ ಅಂದ ತಕ್ಷಣ ಜೀವನೇ ಒಂಥರ ಇದಾಗದು ಗುರುಜಿ. ನನ್ಗೆ ನಿಮ್ಮ ವಿಡಿಯೋ ನೋಡಿ ನಾನು ಅಷ್ಟು ಕಲ್ಲು ಮನ್ಸು ಮಾಡ್ಕೊಂಡ್ಬಿಟ್ಟಿನಿ. ನಾನ್ ನಿನಗೆ ಹೇಳ್ತೀನವ್ವ, ನೀನು ಭಗವಂತ ಕೃಷ್ಣನನ್ನ ಒಮ್ಮೆ ನೆನಪು ಮಾಡ್ಕೋ. ಆ ಕೃಷ್ಣನಿಗೆ ಹುಟ್ಟಿದ್ದು ಸೇಮ್ ಯಥಾವತ್ ನಿನ್ನ ಮಗನ ರೀತಿಯಲ್ಲಿ ಸಾಂಬ ಅಂತ ಅವನ ಹೆಸರು. ನಾವು ಭಗವಂತ ಕೃಷ್ಣನನ್ನ ಅವತಾರ ಪುರುಷ ಅಂತೀವಿ, ಆದ್ರೆ ಅವನು ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಇಡೀ ವಂಶವನ್ನೇ ನಾಶ ಮಾಡಾಕ್ಬಿಟ್ಟ. ಆಗ ಕೃಷ್ಣ ಏನ್ ಮಾಡ್ದ ಗೊತ್ತೇನು? ಹೌದು, ಆ ಸಮಯದಲ್ಲಿ ಕೃಷ್ಣ ಸುದರ್ಶನ ಚಕ್ರ ಬಿಟ್ಟು ಅವನನ್ನು ಕೊಲ್ಲಿಲ್ಲ, ಆದ್ರೆ ಆ ಸಮಯದಲ್ಲಿ ಕೃಷ್ಣ ಯೋಚನೆ ಮಾಡ್ದ, ಇವತ್ತು ನಾನು ಮಹಾಭಾರತ ಯುದ್ಧ ಮಾಡಿಸ್ದೆ, ಪಾಂಡವರನ್ನ ಗೆಲ್ಲಿಸ್ದೆ, ಅಧರ್ಮಿಗಳನ್ನೆಲ್ಲ ನಾಶ ಮಾಡಿದೆ, ಧರ್ಮವನ್ನು ಸಂಸ್ಥಾಪನೆ ಮಾಡಿದೆ, ಆದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಇಂಥವನು ಅಂತ ಗೊತ್ತಾದಾಗ ಜಗತ್ತು ನನ್ನನ್ನು ಏನು ಅನ್ಬಹುದು ಅಂತ ಅವನು ಯೋಚನೆ ಮಾಡಲಿಲ್ಲ. ಆತ ಯೋಚನೆ ಮಾಡ್ದ, ಇಂಥ ಕುಲಕಂಟಕ ಅಂದ್ರೆ ಕುಲಕ್ಕೆ ಕಂಟಕವಾಗಿ ಕೆಲವು ಮಕ್ಕಳು ಜನಿಸಿರ್ತಾರಂತೆ. ಈ ದುರ್ಯೋಧನ ಅನ್ನೋ ದುಷ್ಟ ಹುಟ್ಟಿದಾಗ ವ್ಯಾಸ ಮಹರ್ಷಿಗಳು ಬಂದು ದುರ್ಯೋಧನ ತಾಯಿಯಾದ ಗಾಂಧಾರಿಗೆ ಹೇಳಿರ್ತಾರೆ, ನೋಡವ, ನಿನ್ನ ಹೊಟ್ಟಿಲಿ ಹುಟ್ಟಿದಾನಲ್ಲ ಈ ಮಗ, ಇವನು ಕುಲಕಂಟಕ, ಇವನು ನಿನ್ನ ವಂಶ ನಾಶ ಮಾಡ್ಲಿಕ್ಕೆ ಬಂದಿದ್ದಾನೆ. ನೀನೊಂದು ಕೆಲಸ ಮಾಡು, ಆ ಮಗುವನ್ನು ಈಗಲೇ ಕೊಂದುಬಿಡು ಅಥವಾ ಆ ಮಗುವನ್ನು ಬಿಟ್ಟುಬಿಡು. ಆದ್ರೆ ಮಗುವಿನ ಮೇಲಿನ ಆಸೆ ಹಂಗ ಮಾಡೋಕ್ಕಾಗಲಿಲ್ಲ. ಮುಂದೊಂದು ದಿವಸ ಏನಾಯ್ತು, ಇಡೀ ವಂಶ ನಾಶವಾಗೋಯ್ತು. ಅವತ್ತು ಗಾಂಧಾರಿಗೆ ಅನ್ನಿಸ್ತಂತೆ, ಹೌದು ಇವನು ಹುಟ್ಟಿದಾಗಲೇ ನನಗೆ ಯಾರೋ ಹೇಳಿದ್ರು, ಅಥವಾ ಕಾಲಕ್ರಮೇಣ ಇವನ ಬುದ್ಧಿ ನನ್ನ ಕಣ್ಣು ಮುಂದೆನೇ ಇವನ ದುಷ್ಟ ಬುದ್ಧಿ ಗೊತ್ತಾಗ್ತಿತ್ತು, ಆಗ ನಾನು ಬಾಯಿ ಮುಚ್ಚಿಕೊಂಡ ಕಾರಣಕ್ಕೆ ಇವತ್ತು ವಂಶ ಇಲ್ಲ. ಅಂದ್ರೆ ಮನೆಯ ಒಬ್ಬ ಸದಸ್ಯ ಮಾಡುವ ಎಡವಟ್ಟಿನಿಂದ ಇಡೀ ಮನೆ ಆ ದುಃಖಕ್ಕೆ ಒಳಗಾಗಬೇಕಾಗುತ್ತೆ. ನಿನ್ನ ಮಗ ಹೊರಗಡೆ ಹೋಗಿ ಒಂದು ಸಾಧನೆ ಮಾಡಿದ್ರೆ ಆ ಮಗ ಸಾಧನೆ ಮಾಡಿದ ಕಾರಣಕ್ಕಾಗಿ ನಿಮ್ಗೂ ಶಾಲು ಓದಿಸ್ತಾರೆ. ಮಗ ಹೊರಗಡೆ ಹೋಗಿ ಒಂದು ಅನಾಚಾರ ಕೆಟ್ಟದ್ದು ಮಾಡಿಕೊಂಡು ದುಷ್ಟ ಸ್ವಭಾವದವನಾದ್ರೆ ನಿಮ್ಗೂ ಕಲ್ಲು ಹೊಡಿತಾರೆ. ಅದೇ ಗುರುಜಿ, ಇವಾಗ ಅವ್ನ ಇದ್ರಲ್ಲಿ ಬೇರೆ ಹಂಗಂತ ಇದು ಜೈಲ್ ಶಿಕ್ಷೆ ಆಗುತ್ತೆ ಅಂತ ಬೇರೆ ಶಾಸ್ತ್ರದಲ್ಲಿ ಹೇಳ್ಬಿಟ್ಟಿದ್ರು. ನೀನು ಈ ತರ ಮಾಡ್ತೀಯಲ್ಲ, ಅಲ್ಲೆಲ್ಲ ಗಲಾಟೆ ಎಲ್ಲ ಆಯ್ತು ಗುರುಜಿ. ಇವನ್ನ ಇದಕ್ಕೆ ಸೇರ್ಸಿದ್ಮೇಲೆ ಒಬ್ಬನ್ ಸಾಯ್ಕೊಬಿಟ್ರು ಅಲ್ಲಿ ಭಾರತ್ರ ಗುರುಜಿ. ಅದು ಹಿಂಗೆ ಕುಡ್ತಾ ಇದಾಗಿ ಒಬ್ಬನ್ ಸಾಯಿಸಿ ಅವರು 7 ಲಕ್ಷ ಕಟ್ಟದು. ನೀವೇನೋ ಮಾಡ್ತೀರಾ ಅಪ್ಪ ಅಮ್ಮದರಿಗೆ ಇವಾಗ ಬರೋದು, ನಮ್ಮ ಸುಮ್ನೆ ಬಿಡ್ತಾರ, ನಿನ್ ಮಗಲ್ವ ಅಂತ ಹೇಳಿ ಇದ್ ಮಾಡ್ತಾರೆ. ನೀನು ಅಂತದ್ಕೆಲ್ಲ ಹೋಗ್ಬೇಡ ಕಣೋ, ನೀನ್ ಇದ್ ಮಾಡ್ಬೇಡ ಕಣೋ ಅಂತ ಎಲ್ಲ ಹೇಳ್ತೀನಿ ಗುರುಜಿ. ಅವನಿಗೆ ಒಟ್ಟಿಗೆ
ಇವಾಗ ನಾನು ಮಾತಾಡ್ತಾ ಇಲ್ಲ ಗುರುಜಿ, ನಾನು ಸುಮ್ಮಿದೀನಿ. ಆದ್ರೂ ಬತ್ತನಲ್ಲ, ಅಮ್ಮ ಅಂತ ಕರೆಯಲ್ಲ. ಅಮ್ಮ ಬಾಗಲ್ ತೆಗಿ ಅನ್ನಲ್ಲ ಗುರುಜಿ. ಅವನು ಬಾಗಲ್ ತೆಗಿರಿ ಅಮ್ಮ ಅನ್ನಲ್ಲ, ಬರೀ ಬಾಗಲ್ ತೊಟ್ಟಿಬಿಟ್ಟು ತೆಗಿಲ್ಲ ಅಂತಂದ್ರೆ ಸುಮ್ನೆ ಅಲ್ಲೆಲ್ಲಾರು ಇರ್ತಾನೆ, ಎಲ್ಲೋ ಮಲಕ್ಕೆತಾನೆ, ಈಗ ಎಲ್ಲೆಲ್ಲೋ ಮಲಕ್ಕಿಳೋದು, ಮಾಡೋದು, ಈ ತರ ಎಲ್ಲ ಮಾಡ್ತಾನೆ. ಸರಿನಪ್ಪ, ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ, ನೀನು ಹಾಗೆ ಮಾಡು. ಬಟ್ ನಾನು ಮೊದಲು ಅದಕ್ಕಿಂತ ಮುಂಚೆ ಇಂತಹ ಮನೆಯಲ್ಲಿ ಹುಟ್ಟಿದ ಇಂತಹ ಕೆಲವು ಸಂತತಿಗಳನ್ನ, ಇಂತಹ ಸಂತಾನಗಳನ್ನ ಯಾವ ದೃಷ್ಟಿಕೋನದಲ್ಲಿ ನೋಡಬೇಕು ಅಂತ. ಅಯ್ಯೋ, ಇವರು ಒಬ್ಬ ಗಂಡು ಮಗ ನನ್ನ ಮನೆ ಮರ್ಯಾದೆಯನ್ನೆಲ್ಲ ತೆಗೆದುಬಿಟ್ಟ. ಇಲ್ಲ, ಮರ್ಯಾದೆ ಯಾವುದದು? ಮರ್ಯಾದೆ ಯಾವುದು ಇರಲಿಲ್ಲ, ಈಗಲೂ ಇಲ್ಲ, ಅದು ಮುಂದೆಯೂ ಇರಲ್ಲ. ಅದೆಲ್ಲ ಮನುಷ್ಯನ ಸೃಷ್ಟಿ, ಹೌದಲ್ಲವ? ಹೌದು. ನಾವು ಯಾರ ಬಾಯಿಗೂ ಬೀಳ್ದಂಗೆ, ಯಾರ ಹತ್ರನೂ 4 ರೂಪಾಯಿ ಕೇಳ್ದಂಗೆ, ಯಾರ ಕೈಗೂ ಸಿಗದಂಗೆ ನಮ್ಮ ಬದುಕನ್ನು ನಾವು ಕಟ್ಕೊಂಡಿದ್ದೀವಿ ಅಂದರೆ ಅದು ಮರ್ಯಾದೆ ಸಂಪಾದಿಸಿದ್ದೀವಿ? ಇಲ್ಲ, ನಮ್ಮ ಹೊಟ್ಟೆ ನಾವು ನೋಡ್ಕೊಂಡಿದ್ದೀವಿ. ಇವನಲ್ಲದೆ ಹೋದರೂ ಮುಂದೆ ಅಂದರೆ ಯಾವುದೇ ಜನ್ರೇಷನ್, ಯಾವುದೇ ವಂಶ ಆಗಲಿ, 3 ತಲೆಮಾರುಗಳು ತುಂಬ ಎತ್ತರದಲ್ಲಿ ಇರ್ತವೆ. ಒಂದು ಹಂತ ಆದಮೇಲೆ, ಆ 3 ಆದಮೇಲೆ ಅದು ಬೀಳೋಕೆ ಶುರುವಾಗಿ ಮತ್ತು 3 ಅಧೋಗತಿಗೆ ಹೋಗಿ ಮತ್ತು 3 ಮೇಲಕ್ಕೆ ಬರುತ್ತಂತೆ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಇಲ್ಲೇನು ಘಟನೆ ನಡೆಯೋದಿದೆ, ಇಲ್ಲೇನು ನಾಶವಾಗುವುದಿದೆ, ಅದೊಂದು ಏನು ತಡೆಯೋಕ್ಕಾಗಲ್ಲ. ನೀನು ಅದ್ರ ಬಗ್ಗೆ ಟೆನ್ಷನ್ ತಗೊಂಡು ನೀನು ಮಾತ್ರ ನುಂಗಿ ನೀನು ಯಾಕೆ ನರಳ್ತೀಯವ್ವ? ಅಟ್ಲೀಸ್ಟ್ ಈ ಹೆಣ್ಣು ಮಕ್ಕಳಾದರೂ ನಿನ್ನ ಕಡೆ ತಿರುಗಿ ನಿನ್ನನ್ನು ಸ್ವಲ್ಪ ಗಮನಿಸಿ, ನಿನ್ನ ಕೊನೆಯ ಕಾಲದಲ್ಲಿ ಸ್ವಲ್ಪ ನಿನಗೊಂಚೂರು ನೆರವಾಗಬೇಕಂದ್ರೆ, ಈಗ ನೀನು ಹೆಣ್ಣು ಮಕ್ಕಳನ್ನು ವಿಶ್ವಾಸಕ್ಕೆ ತಗೊಂಡು ಈತನ ವಿಚಾರದಲ್ಲಿ ನೀವು ನಿರ್ಧಾರ ಮಾಡಬೇಕು. ಅವನು ಎಲ್ಲಿ ಹೋಗಿ ಎಲ್ಲಿ ನಾಶವಾಗಬೇಕು, ಎಲ್ಲಿ ಆತ ಬುದ್ಧಿ ಕಲಿಬೇಕು. ಯಾಕಂದರೆ ಮನುಷ್ಯನ ಪ್ರತಿ ತಪ್ಪುಗಳನ್ನು ಅಥವಾ ತಪ್ಪುಗಳನ್ನಿಟ್ಟುಕೊಂಡು ನಾವು ಮನುಷ್ಯರನ್ನು ದೂರ ಮಾಡುವುದರ ಜೊತೆಗೆ ಒಂದು ಪ್ರಜ್ಞೆ ಇರಬೇಕು. ಒಬ್ಬ ಮನುಷ್ಯ ಸರಿ ತಪ್ಪುಗಳ ತಿಳುವಳಿಕೆ ಬರಬೇಕು ಅಂದರೆ ಅವನ ಬದುಕಲ್ಲಿ ಏನೋ ತಪ್ಪುಗಳು ನಡಿಬೇಕಲ್ಲವ? ಅಯ್ಯೋ, ಅಂದ್ರೆ ಗುರುಜಿ, ಇವಾಗ ಬಿದ್ದು ಏಟ್ ಮಾಡ್ಕೊಂಡು 2 ತಿಂಗಳು ಮನೇಲೆ ಇದ್ನಲ್ಲ, ಅದನ್ನ ಚೌಕ ಬರೋಣ, ಈಗ್ಲಾರ ಬುದ್ಧಿ ಕಲಿತಾನೇನೋ ಅನ್ಕೊಂಡಿದ್ದೆ ಗುರುಜಿ. ಮತ್ತೆ ಒಂಚೂರು ಏನತ್ತಂಗ ಹೋಗಿ ಮತ್ತೆ ಕುಡಿತಾ ಕೂತಾನೆ ಗುರುಜಿ. ನೋಡ್ತಾ ಇಲ್ಲಿ ನಿನ್ನ ಮಗನಿಗೆ ಈ ಸಮಯದಲ್ಲಿ ಇದನ್ನ ಭವಿಷ್ಯ ಅಂತ ಭಾವಿಸಬೇಡ. ಅವನ ಹೊರಗಿನ ಸಹವಾಸಗಳು, ನಿನ್ನ ಮಗನದ್ದು ಸ್ವಭಾವತಃ ಒಳ್ಳೆಯ ಬುದ್ಧಿನೇ ಇದೆ, ಆದರೆ ಹೊರಗಿನ ಸಹವಾಸಗಳು ಮತ್ತು ಈಗಾಗಲೇ ಕಲಿತಿರುವ ಚಟ ಅವೆಲ್ಲ ಯಕ್ಷಕನ್ಯರಿದ್ದಂಗೆ. ಈತ ಬಿಡಬೇಕು ಅಂದ್ರೂ ಅವು ಬಿಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ನಿನ್ನನ್ನೇ ಬಲಿ ತಗೊಳ್ಳೋವರೆಗೂ ನಾವು ಸುಮ್ಮನಿರಲ್ಲ ಅಂತವಂತವು. ಆ ನೇಣಾಕಳಕ್ಕೆ ಹೋಗಿದ್ದು, ಮೇಲಿಂದ ಬೀಳ್ಲಿಕ್ಕೆ ಹೋಗಿದ್ದು, ಅಂದ್ರೆ ಹೊರಗಡೆ ಬರಬೇಕು ಅನ್ನೋ ಆಸೆ ಇದ್ದಾದ್ರೂ ಕೂಡ ಬರೋಕ್ ಬೇರೆ ದಾರಿ ಕಾಣಲ್ಲ ಅವ್ರಿಗೆ. ಮತ್ತೆ ಎಲ್ಲೋ ಹೋಗಿ ಸೇರಿಸ್ಬಿಟ್ರೆ ಬಿಡ್ಬಿಡ್ತಾರೆ ಅಂತ ಏನಿಲ್ಲ. ಅಂದ್ರೆ ನನ್ನ ತಾಯಿ ತಂದೆಗೆ ಇಷ್ಟೊಂದು ಕಣ್ಣೀರು ಹಾಕ್ಸಿ ನಾನು ಯಾವ ನರಕಕ್ಕೆ ಹೋಗಬೇಕು, ಈ ಫ್ರೆಂಡ್ಸ್ ಜೊತೆ ಸೇರಿ ಒಂದು ದಿವಸ ಬಾರ್ ಮುಂದೆ ಬೀದಿ ಹೆಣವಾಗೋಕ್ಕಿಂತ ಮುಂಚೆ ನನ್ನ ಅಕ್ಕ ತಂಗಿ, ನನ್ನ ಹೊಲ ಮನೆ, ನನ್ನ ಅಪ್ಪ ಅಮ್ಮ, ನನ್ನ ಬದುಕು, ನನ್ನ ಕೆಲಸ, ನನ್ನ ದುಡಿಮೆ, ಹೀಗೆ ನಾನು ನನ್ನ ಬದುಕನ್ನು ಒಂದು ಘನತೆಯಿಂದ ಕಟ್ಟಿಕೊಳ್ಬೇಕು ಅನ್ನೋ ಈ ಒಳಗಿನಿಂದ ಒಂದು ಪರಿವರ್ತನೆ ಆಗದ ಹೊರತು ನೀನು ಅಲ್ಲಿ ಬಿಡಿಸ್ತೀನಿ, ಇಲ್ಲಿ ಎಣ್ಣೆ ಬಿಡಿಸ್ತೀನಿ, ನೋ, ಅದು ಅಂತರಂಗದಿಂದ ಆದ ಒಂದು ಬದಲಾವಣೆ, ಪಶ್ಚಾತ್ತಾಪದಿಂದ ಆಗುವ ಒಂದು ಬದಲಾವಣೆ ಇದೆಯಲ್ಲ, ಇದು ಶಾಶ್ವತವಾಗಿ ಇರುವಂಥದ್ದೇ ಹೊರತು ನೀವು ಅಲ್ಲಿ ಮಂತ್ರ ಹಾಕ್ಸಿ ಇಲ್ಲಿ ಪೂಜೆ ಮಾಡಿಸಿ ಇದರಿಂದ ಆಗುವಂಥದ್ದಲ್ಲ. ಇದರಿಂದ ಅಬ್ಬಬ್ಬ ಅಂದ್ರೆ ಒಂಚೂರು ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗಬಹುದೇ ಹೊರತು ಮಗನಲ್ಲಿ ಬದಲಾವಣೆ ಆಗಲ್ಲ. ಮಗನಲ್ಲಿ ಯಾವಾಗ ಬದಲಾವಣೆ ಆಗುತ್ತೆ ಅಂದರೆ ಅವನಿಗೆ ಕೈಯೋ ಕಾಲೋ ಹೋಗಿ ಯಾರೋ ಅರ್ಧಂಬರ್ಧ ಜೀವ ಮಾಡಿ ಇನ್ನು ನೀರು ಎತ್ಕೊಂಡು ಕುಡಿಯೋಕ್ಕೂ ಆಗದೇ ಇರೋ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಾಗ ಆಗ ನನಗಿನ್ನು ತಂದೆ ತಾಯಿ ಬಿಟ್ಟರೆ ಬೇರೆ ಯಾರೂ ಬಂದು, ಯಾಕಂದ್ರೆ ಕೂಡಿಸಿದವರೆಲ್ಲ ಸೇವೆ ಮಾಡ್ಲಿಕ್ಕೆ ಬರಲ್ವಲ್ಲ, ಹೌದಲ್ಲ? ಈಗ ನನ್ನ ಮಾತನ್ನು ಕೇಳ್ತಾಯಿ, ನಿನ್ನ ಮಗನನ್ನು ಸಂಪೂರ್ಣವಾಗಿ ನನಗೆ ಒಬ್ಬ ಮಗ ಅಂತಕ್ಕಂಥವನು ಹುಟ್ಟೇ ಇಲ್ಲ ಅನ್ನೋ ಭಾವನೆಯಲ್ಲಿ ನೀವು ಆ ಮಟ್ಟಿನ ತಿರಸ್ಕಾರವನ್ನು ಈತನ ಮೇಲೆ ತೋರಿಸಿದ್ರೆ ಮಾತ್ರ ಈತನಿಗೆ ಮುಂದೆ ಅತಿ ಶೀಘ್ರದಲ್ಲಿ ಒಂದು ಜ್ಞಾನೋದಯ, ಒಂದು ಅರಿವಂತೂ ಈತನಿಗೆ ಉಂಟಾಗುತ್ತೆ. ಆದರೆ ನಿಮ್ಮ ಕುರುಡು ವ್ಯಾಮೋಹ ಮುಂದುವರೆದ್ರೆ ನಿಮ್ಮ ಈತನ ಮೇಲಿನ ನಾನು ಹೇಳ್ತೀನಿ, ಯಾವುದೋ ಒಂದು ಫೋನ್ ರಾತ್ರಿ ಬರುತ್ತೆ, ಆಯಿತು ನಿಮ್ಮ ಮಗ ಹಿಂಗಾಗ್ಬಿಟ್ಟಿದ್ದಾನೆ ಅಂದ ಅಂದರೆ ನೀವು ಆ ಮಟ್ಟಕ್ಕೆ ಧೈರ್ಯ ತಗೊಳ್ಬೇಕೀಗ ನೀವು.
ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ಅಂಥದ್ದು ನಡೆಯುತ್ತೆ ಅಂತ ಅಲ್ಲ, ಬಟ್ ಇದು ಈ ಹಂತಕ್ಕೆ ಹೋದ್ಮೇಲೆ ನಿಮ್ಮ ಕೈಯಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಇನ್ನೂ ಭರವಸೆ ಇಟ್ಕೊಂಡು ನೀವ್ ಯಾಕೆ ದುಃಖ ಪಡ್ತೀರಾ? ಇಲ್ಲ ಗುರುಜಿ, ಬದಲಾವಣೆ ಮಾಡೋ ಗುರುಜಿ ಇದೇ ಇಲ್ಲ, ನಮ್ಗೆ ಕೇಳೋದೇ ಇಲ್ಲ. ಅಂದ್ರೆ ಇಲ್ಲಿ ನಿನ್ನ ಮಗನಿಂದ ವಂಶ ಉದ್ಧಾರ ಆಗೋದು ಬಿಡು, ಅವನ ಬದುಕನ್ನು ಅವನು ಸರಿಯಾಗಿ ಕಟ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ತ್ರಾಣ ಇಲ್ಲ ಅಂದಾಗ ವಂಶ ಕಟ್ಟೋದು ಎಲ್ಲಿ ಬಂತವ? ನೀನೊಬ್ಬ ತಾಯಿಯಾಗಿ ನಿನ್ನಿಂದ ಒಂದು ಅದ್ಭುತವಾದ ಮಾತು ಬಂತೇನು, ಇಂಥವನಿಗೆ ಮದುವೆ ಮಾಡಿ ಬೇರೆ ಹೆಣ್ಣನ್ನ ಅಯ್ಯೋ ಅನ್ಸ್ಲಿಕ್ಕೆ ನಾನ್ ತಯಾರಿಲ್ಲ. ಇದೆಂತ ದೊಡ್ಡ ಮಾತಿದು. ನನ್ನ ಹೆಣ್ಮಕ್ಳಂಗೆ ತಾನೆ ಅವು ಹೆಣ್ಮಕ್ಳು. ಹೌದಲ್ಲವಾ? ಆ ಕಣ್ಣೀರು ನಿಮ್ಮನ್ನ ನರಕಕ್ಕೆ ಹೋದ್ರೂ ಕಾಡುತ್ತಂತೆ. ಇಲ್ಲಿ ನೀವು ಇಂಥವನಿಗೆ ಕಟ್ಬಿಟ್ಟು ಸತ್ತು ಹೋದ್ರೆ ಅಲ್ಲೂ ನಿಮ್ಮನ್ನು ಇದು ಬಿಡಲ್ವಂತೆ. ಹಾಗಾಗಿ ನಾನು ಹೇಳೋದು, ಈತನ ಮದುವೆಯ ವಿಚಾರವಾಗಿ ಈತನೇ ಸ್ವಯಂ ಅಂಥದ್ದೊಂದು ಬದಲಾವಣೆಗೆ ಒಳಪಟ್ಟು ಅಂಥದ್ದೊಂದು ನಿರ್ಧಾರವನ್ನು ತೆಗೆದು ಈತನೇ ಮುಂದುವರಿಯುವ ವಿಚಾರಕ್ಕೆ ಬರೋವರೆಗೂ ನೀವು ಆತನ ಮದುವೆ ಬಗ್ಗೆ ಯಾವುದೇ ಆಲೋಚನೆ ಮಾಡುವುದು ಸೂಕ್ತ ಅಲ್ಲ. ನೀವೀಗ ಏನು ಮಾಡಬೇಕು, ಈತನಿಂದ ಯಾವುದೇ ನಿರೀಕ್ಷೆ ಬೇಡ, ಆಪತ್ತು ಕಾಲಕ್ಕೆ ಅಂತ ಸೇವಿಂಗ್ಸ್ ಮಾಡಿ. ಹೌದು, ವಯಸ್ಸಾದ ಕಾಲದಲ್ಲಿ ದೇಹ ವಯಸ್ಸಾಗ್ತಾ ಆಗ್ತಾ ಅದು ರೋಗಗಳ ಗೂಡಾಗುತ್ತೆ, ಹೌದಲ್ಲವಾ? ದೇಹ ದುರ್ಬಲವಾಗಿ ಈಗ ಚೆನ್ನಾಗಿರೋ ಯೌವನದಲ್ಲಿರುವ ಹುಡುಗ ಎಣ್ಣೆ ಕುಡ್ಕೊಂಡು ಹಾಳು ಮಾಡ್ತಾವನೆ. ನಮ್ದು ಮನೆಗೊಂದು ಇಷ್ಟುದ್ದ ಏನೋ ಒಂದು ಹುಡುಕ್ ತಂದಿಟ್ಟಿಲ್ಲ ಗುರುಜಿ, ಅವನು ಇಷ್ಟು ವರ್ಷ ಆದ್ರೂ ಇರೋದೇ ಒಡಕನು. ಪಾಪ ನಿಮ್ಮ ಸ್ಥಿತಿ ಕೇಳಿದ್ರೆ ನನಗೆ ದುಃಖ ಆಗುತ್ತೆ. ಬಟ್ ಒಂದು ಕೆಲವೊಮ್ಮೆ ನಾನು ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡೆ ಅನ್ನಂಗೆ ಕಣ್ಣು ಬಿಟ್ಟು ಸರಿ ಮಾಡಬೇಕಾದ ಸಮಯದಲ್ಲಿ ಕಣ್ಣು ಮುಚ್ಚಿಕೊಂಡಾಗ ಸರಿ ಮಾಡೋ ಹಂತ ಅಥವಾ ಆ ಸಮಯ ಮೀರಿ ಹೋದಾಗ ಏನೂ ಮಾಡ್ಲಿಕ್ಕಾಗಲ್ವಲ್ಲವ? ಹೌದು ಗುರುಜಿ, ಅದು ನಮಗ್ ಗೊತ್ತಾಗ್ಲಿಲ್ಲ ಗುರುಜಿ. ಗೊತ್ತಾಗ್ದಂಗ ಮನೇಲಿ ಅದೇ ತರ ಇರೋನು, ಹೊರಗಡೆ ಮಾಡ್ಕೆ ಬಂದ್ರೆ ಮನೇಲಿ ಏನು ಗೊತ್ತಾಗ್ತಿಲ್ಲ. ನಿಮ್ಮ ತಲೆಯಲ್ಲಿರೋ ಒಂದು ಚಿಕ್ಕ ದುರಾಲೋಚನೆಯನ್ನು ತೆಗೆದಾಕಿ ಗಂಡು ಮಕ್ಕಳಿಂದ ಹೌದು ವಂಶ ಬೆಳಿಬಹುದು, ಉದ್ಧಾರ ಆಗುತ್ತೆ ಅಂತ ಏನ್ ಖಾತ್ರಿ ಇಲ್ಲ. ಬೆಳೆಯೋದು ಬೇರೆ, ಉದ್ಧಾರ ಆಗೋದು ಬೇರೆ, ಹೌದಲ್ಲ? ಹೌದು ಗುರುಜಿ, ನಮ್ಮನೆಯವರು ಅದೇ ಹೇಳಿದ್ದು. ಈಗ ಹೆಣ್ಮಕ್ಳು ಇದ್ದಾರೆ ಇಲ್ಲಕ್ಕ ಇಲ್ವಾ, ಸುಮ್ನೆ ಇರು. ನೀನು ಅಯ್ಯೋ ನನ್ನ ಮಗನಿಗೆ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಆ ವಂಶ ಬೆಳೆದು ಹೋದ್ರೆ ನಮಗೆ ಸ್ವರ್ಗದಲ್ಲಿ ಜಾಗ ಇಲ್ಲ, ಇದೆಲ್ಲ ಮೂಢನಂಬಿಕೆ. ಇದು ಬಿಟ್ಬಿಡ್ಬೇಕು ಮೊದ್ಲು. ಈ ದೇಹದೊಳಗಡೆ ನಾನಿರೋವರೆಗೂ ನಾನ್ ಧರ್ಮದಲ್ಲಿದ್ದೆ, ಇಷ್ಟೇ ನಾನು ಭಗವಂತನಿಗೆ ಅಲ್ಲಿ ಒಪ್ಪಿಸ್ಬೇಕಾಗಿರೋ ವರದಿ. ನನ್ನ ಹೊಟ್ಟೆಲಿ ಹುಟ್ಟಿದವ್ರು ಹೆಂಗ್ ನಡ್ಕೊಂಡ್ರು ಅದು ನನಗ್ ತಟ್ಟಲ್ಲ ಅದು. ಬಟ್ ನನ್ನ ಹೊಟ್ಟೆಲಿ ಹುಟ್ಟಿದವನು ದುಷ್ಟನಾದ್ರೂ ಕೂಡ ಆ ದುಷ್ಟತನವನ್ನು ಮುಚ್ಚಿಟ್ಟು ಅವನನ್ನು ಉದ್ಧಾರ ಮಾಡ್ಲಿಕ್ಕೆ ಇನ್ನೊಂದು ಯಾವ್ದೋ ಹೆಣ್ಣಿನ ಬಲಿ ಕೊಡ್ತೀನಲ್ಲ, ಇದು ನಿನ್ ಪಾಲಿಗೆ ಬರುತ್ತೆ. ನೀನ್ ಆ ತಪ್ಪು ಮಾಡ್ಲಿಕ್ಕೆ ಹೋಗಬೇಡ. ಮಗನ ವಿಚಾರವಾಗಿ ನಿಮ್ಮ ಮಾತುಗಳೆಲ್ಲ ಅವನಿಗೆ ಉಪದೇಶಗಳಲ್ಲ. ಯಾಕಂದ್ರೆ ಸ್ವಭಾವತಃ ಅವನು ಒಂದು ಪೆಗ್ಗು ಕುಡಿತಾನೆ ಅಂದ್ರೆ ನೀವೇ ಇನ್ನೊಂದೆರಡು ಪೆಗ್ ಕುಡಿಯಪ್ಪ ಅಂತ ದುಡ್ಡು ಕೊಟ್ರೆ ನಿಮಗಿಂತ ದೊಡ್ಡ ಸಂಬಂಧಿ ಇನ್ಯಾರೂ ಇಲ್ಲ ಆತನಿಗೆ. ಬಟ್ ನೀವು ಯಾವಾಗ ಅವನ ಆಸೆಗಳಿಗೆ ವಿರುದ್ಧವಾಗಿ ನಿಂತಿದ್ದೀರಾ ಅಂತ ಅವನಂದುಕೊಳ್ಳುತ್ತಾನೆ. ನಿಮ್ಮ ಉಪದೇಶಗಳೆಲ್ಲ ಆತನಿಗೆ ಕರ್ಕಶವಾಗಿ ಕೇಳ್ತವೆ. ದಯವಿಟ್ಟು ಈ ವಿಚಾರದಲ್ಲಿ ಊರು ಜನ ಸಮಾಜ ಏನಾದ್ರೂ ಅನ್ಲವ, ನೀನು ಈಗ ಅದೇ ತರ ಅನ್ಕೊಂಡಿನಿ. ಯಾರ ಏನಾರ ಅಂದ್ಕೊಳ್ಳಿ, ಏನಾರ ಏನ್ ಮಾಡ್ಕೊಳ್ಳಿ, ಬೇಡವ. ಕಡಿಗೆ ಗುರು ಸೇವೆ ಮಾಡ್ತಾ ಯಾವ್ದು ಆಶ್ರಮದಲ್ಲಿ ಸೇರ್ಕೊಂಡ್ರು ಪರವಾಗಿಲ್ಲ. ವಯಸ್ಸಾದ ಕಾಲದಲ್ಲಿ ನನಗೆ ಹಂಗ ಆಗ್ಬಿಡುತ್ತೆ, ನನ್ಗೆ ಯಾರೋ ಬೇಕು. ವಯಸ್ಸಾಗತಕ್ಕ ಇರ್ತೀವಿ ಅಂತ ಏನ್ ಗ್ಯಾರಂಟಿ ಇವತ್ತಿನ ಕಾಲದಲ್ಲಿ? ವಯಸ್ಸಾದಲ್ಲಿ ಯಾರೋ ಬೇಕಲ್ವಾ? ಅಯ್ಯೋ ನಮ್ಗೆ ಯಾರು ನೋಡ್ಕೊಳ್ತಾರೆ, ಅಯ್ಯೋ ನಮ್ಗೆ ಯಾರು ಇಟ್ಟ ಹಾಕ್ತಾರೆ. ಇವತ್ತು ದಡಿಗನಂತೆ ಬೆಳೆದು ನಿಂತಿರುವ ಮಕ್ಕಳಿಗೆ 50-60 ವಯಸ್ಸಿನವ್ರು ದುಡ್ದು ಹಾಕ್ತಿದ್ದಾರೆ ಮಕ್ಕಳು, ಆ ತಂದೆ ತಾಯಿಗಳು. ನಾನು ಹೇಳ್ತೀನಿ, ಆ ದುಃಖ ಮನಸ್ಸಲ್ಲಿ ಇಟ್ಕೊಳ್ಬೇಡ. ಪ್ರಾಣ ದೇಹದಿಂದ ಹೊರಗಡೆ ಹೋದ್ಮೇಲೆ ನಾಯಿ ತಿಂತವ, ನರಿ ತಿಂತವ, ಹುಳ ತಿಂತವ, ಅಯ್ಯೋ ಸಾಯೋ ವಯಸ್ಸು. ಆ ಸಮಯ ನೋಡವ, ಹುಟ್ಟು ಸಾವು. ಹುಟ್ಟಬೇಕಾದ್ರೆ ಆ ಮಗುವಿಗಾಗೋ ನೋವು, ಸಾಯ್ಬೇಕಾದ್ರೆ ಆ ಸಾಯ್ತಾ ಇರೋನ್ಗಾಗೋ ನೋವು, ಇವೆರಡೂ ಭಗವಂತನಿಗೆ ಅರ್ಪಣೆ. ಅದನ್ನು ಅನುಭವಿಸೋದು, ಅದಾದ ಮೇಲೆ ಸುಖವಾಗಿರೋದು ಅದು ಇದ್ದೇ ಇದೆಯಂತೆ.
ಹೌದು ಬಟ್ ನೋಡೋರ್ ಕಣ್ಣಿಗೆ ಅಯ್ಯೋ ಪಾಪ ನೋವಲ್ ಸಾಯ್ತಿದ್ದಾನೆ ಅನ್ಸುತ್ತಂತೆ. ಬಟ್ ಅದಾದ ತಕ್ಷಣ ಅವನು ಮತ್ತೆ ಸುಖಕ್ಕೆ ಹೋಗ್ತಾನೆ. ನಾನು ಸಾವಿನ ಬಗ್ಗೆ ಭಯ ಇಟ್ಕೊಂಡಷ್ಟು ಅಥವಾ ನನ್ನ ವಯಸ್ಸಾದ ಕಾಲದಲ್ಲಿ ನನಗೆ ಉಪಕಾರ ಆಗಲಿ ಅಂದ್ಕೊಂಡಷ್ಟು ನಾನು ದುಷ್ಟರನ್ನೆಲ್ಲ ನನ್ನ ಮಡ್ಲಲ್ಲಿ ಇಟ್ಕೊಳ್ಳೋಕೆ ಶುರು ಮಾಡ್ತೀನಿ. ಹೌದು ಗುರುಜಿ. ನೋ, ನಾನು ಮನೆಯಲ್ಲಿ ಸಾಯೋ ಕಡೆ ಕ್ಷಣದವರೆಗೂ ನಾನು ಶಿಸ್ತಿಟ್ಕೊಳ್ತೀನಿ. ಮಗ ಮನೆ ಬಿಟ್ಟು ಹೋದ್ರೂ ಪರವಾಗಿಲ್ಲ, ಕುಡ್ಕೊಂಡು ಅದೇ ಹೋಗು ಒಂದೇ ಗುರುಜಿ, ಮನೆ ಬಿಟ್ಟೆ ಹೋಗು, ಮನೆಯಲ್ಲೇ ಇರ್ಬೇಡ ನೀನು. ನೀವು ಅಂದ್ರೆ ಈಗ ಅಟ್ಲೀಸ್ಟ್ ಅವತ್ತು ಮಾಡಬೇಕಾಗಿದ್ದು ಸ್ಟ್ರಿಕ್ಟ್ ಇವತ್ತಾದ್ರೂ ಮಾಡಿದ್ರೆ ಅಟ್ಲೀಸ್ಟ್ ಸಾಯೋ ಕಡೆಯವರೆಗೂ ಮಗ ಅನ್ನೋ ಕಾರಣಕ್ಕೆ ಒಬ್ಬ ಹಾದಿ ತಪ್ಪಿದವನನ್ನು ಮನೆಯಲ್ಲಿ ಇಟ್ಕೊಂಡು ಸಾಕಲಿಲ್ಲ ಅನ್ನೋ ಪುಣ್ಯ ಬರುತ್ತೆ. ಯಾಕಂದ್ರೆ ನಾನು ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ತಿದ್ದುಕೊಳ್ಳುವ ಅಥವಾ ತಿದ್ದುವ ಎಲ್ಲಾ ಪ್ರಯತ್ನಗಳು ಮುಗಿದು ಹೋದ ಮೇಲೆ ಧರ್ಮಕ್ಕೆ ಉಳಿದಿರೋದು ಇದೊಂದೇ ದಾರಿ. ಹೌದು ಹೌದಲ್ಲ? ಒಂದೇ ಸಾರಿ ತಪ್ಪುಗಳು ಕಂಡ ತಕ್ಷಣ ನಾನು ನಿನ್ ಕ್ಷಮಿಸಲ್ಲ ಹೋಗಾಚೆ ಅಂತ ಕಳಿಸಿಲ್ಲ ನೀವು. ಇಲ್ಲ ಗುರುಜಿ, ಗೊತ್ತಾದಾಗ ಹಂಗೂ ಅಂದಿನಿ, ಹಂಗೂ ಎಲ್ಲೂ ಹೋಗಲ್ಲ. ದುಡ್ದು ತಿನ್ನ ಅಂತ ಇದು ಇಲ್ಲ, ದುಡ್ಕೊಳ್ಳೋದು ಇದೊಂದ್ ತಿಂಗಳು ಎಲ್ಲ ದುಡ್ದು ಬಿಟ್ರೆ ಮತ್ತೆ ಅದೊಂದ್ ತಿಂಗಳೆಲ್ಲ ಅವ್ರು ಕುಡ್ಕೊಂಡ್ ಕುತ್ಕೊಬಿಟ್ರೆ ಯಾರು ಕೆಲಸ ಕೊಡ್ತಾರೆ ಅವನ್ಗೆ? ಯಾರು ಕೊಡಲ್ಲ. ಹೋಗುವಂತ ಕಳಿಸ್ತಾರೆ, ಹೋಗುವಂತ ಕಳಿಸಿರು ಮತ್ತೆ ಮನೆಗೆ. ನೋಡುವ, ಹುಟ್ಟಿನಿಂದ ಮಕ್ಕಳಿಗೆ ಭಯ ಭಕ್ತಿ ಹೌದು ಗುರುಜಿ, ಅದೆಲ್ಲ ಕೇಳಿ ಅಂದ್ರೆ ನೋಡಿ, ಮನೆಯಲ್ಲಿ ಒಂದ್ 5 ನಿಮಿಷ ಫ್ರೆಂಡ್ ಮನೆ ಹತ್ರಕ್ಕೆ ಹೋಗಿ ಹೋಮ್ವರ್ಕ್ ಬುಕ್ ಇಸ್ಕೊಂಬರೋಕು ಕೂಡ ಮನೆಯವ್ರನ್ನ ಕೇಳಿ ಹೋಗ್ಬೇಕು. ಹಂಗ ಮನೆ ಮಕ್ಕಳನ್ನ ಸಾಕಬೇಕು. ಇಲ್ಲ ಗುರುಜಿ, ಇದೊಂದು ಹೇಳಿಲ್ಲ ನಾನು. ನೈಟು ಇವನೇ ಫೋನ್ ಮಾಡ್ಕೊತಾನೋ ಇಲ್ಲ ಅವರೇ ಫೋನ್ ಮಾಡಿ ಕರೀತಾರೋ ಗೊತ್ತಿಲ್ಲ ಗುರುಜಿ. ನಾವು ರೂಮಲ್ಲಿ ಮಲಗಿದ್ರೆ ಅವ್ನ ಹಿಂದ್ಗಡೆ ಬಾಗಿಲು ತಕೊಂಡು ಹೋಗಿ 3 ಗಂಟೆ ರಾತ್ರಿ 3 ಗಂಟೆ ಇದಕ್ಕೆ 4 ಸತಿ 5 ಸತಿ ಮಾಡ್ಯಾನ ಗುರುಜಿ. ನೈಟ್ ಹೋಗೋದು. ಇಲ್ಲಿ ನಿನ್ನ ಮಗನನ್ನ ಹಿಂದಿನ ಬಾಗಿಲಿಂದ ಕರೀತಾ ಇರೋದು ಫ್ರೆಂಡ್ಸ್ ಅಲ್ಲ, ಚಟಗಳು. ಚಟ ನಿಜ. ಚಟ ಫ್ರೆಂಡ್ಸ್ ರೂಪದಲ್ಲಿದೆ ಅಷ್ಟೇ. ನಾನು ಹೇಳಿದ್ನಲ್ಲ, ಜೂಜಾಡುವವನ ಕತೆ, ಹೆಣ್ಣೆ ಮದ್ಯಪಾನಕ್ಕೆ ದಾಸನಾಗಿರುವವನ ಕತೆ, ವೇಶ್ಯೆಗೆ ಪರಸ್ತ್ರೀಗೆ ದಾಸನಾಗಿರುವವನ ಕತೆ, ಎಲ್ಲ ಚಟಗಳು ಕೂಡ ಒಬ್ಬ ಮನುಷ್ಯನನ್ನ ನಿಧಾನಕ್ಕೆ ತಿಂತ ಬರ್ತಾ. ಬಟ್ ಅವ್ರಿಗೆ ಗೊತ್ತಾಗಲ್ವಂತೆ. ಕುಡ್ದು 5-6 ಕುಡಿಯೋದು ಗುರುಜಿ. ಮನೇಲಿ ಊಟ ಮಾಡಂಗಿಲ್ಲ. 700 ರೂಪಾಯಿನೂ ಕುಡ್ತೀನಿ ಅಂದ್ರೆ ಒತ್ತಿ ಆಗುತ್ತಾ ಗುರುಜಿ? ಎಲ್ಲ ಅವರು ಹಂಗಂತ ಹೇಳೋರು. ಅಷ್ಟೊಂದ್ ಕುಡಿದ್ರೆ ಮನ್ಸುಟ್ಟಾಗ್ತಾರ, ಆತರ ಕುಡಿತಾನಲ್ಲ ಕೆಲ್ಸಕ್ಕೆ ಹೋದವರು. ₹1 ಬಿಡ್ದಂಗೆ. ಇಲ್ಲಿ ಏನಾಗ್ಬಿಡುತ್ತೆ, ನಶೆ ತೀರಾ ಅತಿಯಾದಾಗ ಅಮಾನುಷವಾಗಿ ವರ್ತನೆ ಮಾಡಿ ಕೊಲೆಗಾರನ ಪಟ್ಟ ಸಿಗುವ ಸಾಧ್ಯತೆಗಳು ಇರ್ತವೆ. ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳವ. ಇಲ್ಲಿ ಕುಡಿದು ಸುಮ್ಮನೆ ಮಲ್ಕೊಳೋರು ಒಂದು ಕಡೆ ಆದ್ರೆ, ಕುಡಿದು ಇನ್ನೊಬ್ಬರ ಬದುಕಿಗೆ ಕಣ್ಣೀರಾಗ್ಸೋರು ಒಂದಷ್ಟು ಜನ. ಆಯ್ತು, ನನ್ನ ಹಾರೈಕೆ ಇಷ್ಟೇ. ಈ ಮಗನ ವಿಚಾರವಾಗಿ ಯಾವುದೇ ಆಸೆ ಆಕಾಂಕ್ಷೆಗಳು ಬೇಡ. 2 ಹೆಣ್ಣು ಮಕ್ಕಳು ಮಾತ್ರ ಇದ್ದಿದ್ರೆ ನೀನು ಹೇಗೆ ಬದುಕ್ತಾ ಇದ್ದೆ, ನೀನು ಹಾಗೆ ಬದುಕಬೇಕು. ನನಗೆ ವಯಸ್ಸಾದ ಕಾಲದಲ್ಲಿ ಯಾರಪ್ಪ ಗತಿ ಅಂತ ಇಲ್ಲ. ಭಗವಂತ ಎಲ್ಲದಕ್ಕೂ ಒಂದು ದಾರಿ ಮಾಡಿರ್ತಾನೆ. ಯಾಕಂದ್ರೆ ನಾನು ನೋಡಿ, ಒಬ್ಬ ರಾಜ ಬಂದು ಸನ್ಯಾಸಿ ಹತ್ರ, ಸ್ವಾಮಿ ನಿಮ್ಮ ದಯದಿಂದ ನನಗೆ ರಾಜ್ಯ ಸಂಪತ್ತು ಎಲ್ಲ ಏನು ದೇಶ ಕೋಶ ಎಲ್ಲ ಇದೆ, ಆದ್ರೆ ವಂಶಕ್ಕೊಬ್ಬ ಗಂಡು ಮಗು ಇಲ್ಲ. ನನ್ನ ನೋವು ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ಅಂತಾನೆ. ಮಕ್ಕಳಾಗಿಲ್ಲ, ಗಂಡು ಮಗು ಆಗಿಲ್ಲ. ಆ ಸನ್ಯಾಸಿ ಹೇಳ್ತಾನೆ, ನೋಡಪ್ಪ, ನಿನ್ನ ಭಾಗದಲ್ಲಿ ಗಂಡು ಮಗು ಯೋಗ ಇಲ್ಲ. ನೀನು ಹಾಗೂ ಆಟ ಹಿಡಿದ್ರೆ ಆ ಗಂಡು ಮಗು ಹುಟ್ಟು ಹಾಗೆ ನಾನೇನೋ ವರ ಕೊಡ್ಬೋದು, ಆದ್ರೆ ನಿನಗೆ ಬಹಳ ದುಃಖ ಕೊಡುತ್ತೆ. ಬೇಡ, ಸುಮ್ಮನೆ ಯಾಕೆ ಆ ದುಃಖ ಅನುಭವಿಸ್ತೀಯ? ಅವನು ಎಷ್ಟು ಕುರುಡ ಆಗ್ಬಿಟ್ಟ ಅಂದ್ರೆ ನಿಮ್ ತರ, ಇಲ್ಲ ನಂಗೆ ಅದು ಏನೇ ಆಗ್ಲಿ, ಏನೇ ದುಃಖ ಬರ್ಲಿ, ನಂಗೆ ಗಂಡು ಮಗು ಬೇಕಷ್ಟೇ ಅನ್ಬಿಡ್ತಾನ ಅವನು. ಆಯ್ತು ಕಣಪ್ಪ, ತಥಾಸ್ತು ಅಂತ ಗಂಡು ಮಗು ಆಯ್ತು. ಒಂದು ಹಂತಕ್ಕೆ ಬಂದಾದ್ಮೇಲೆ, ಒಂದು 18-19 ಬಂದ್ಮೇಲೆ ಹಾವು ಕಚ್ಚಿ ಸತ್ತೋಗ್ಬಿಟ್ಟ. ಎಷ್ಟು ದುಃಖ ಆಯ್ತು ಅವನಿಗೆ ಅಂದ್ರೆ, ಗಂಡು ಮಗು ಆಗಿಲ್ಲದಾಗ ಏನ್ ದುಃಖ ಇತ್ತೋ ಆಗಿ ಇನ್ನೇನ್ ಕೈಗೆ ಬರ್ಬೇಕು ಅಂದಂಗೆ ಸತ್ತೋಯ್ತಲ್ಲ, ಅದು ಭಯಾನಕ ದುಃಖ ಆಗೋಯ್ತು. ಮತ್ತೆ ಸನ್ಯಾಸಿ ಬಳಿ ಬಂದ. ಸನ್ಯಾಸಿ ಹೇಳ್ದ, ನೋಡಪ್ಪ, ನಾನು ಅವತ್ತೇ ಹೇಳಿದ್ದೆ,
ಮಗು ಹುಟ್ಟಿದ್ದು ನಿನಗೇನು ಸಂತೋಷ ಕೊಡುತ್ತೋ ಅದು ನಿನಗೆ 1000 ಪಟ್ಟು ದುಃಖ ಕೊಡುತ್ತೆ ಅಂತ ಇವತ್ತು ಅದೇ ಆಗಿದೆ. ಆಗ ಅವನಿಗೆ ಅರ್ಥವಾಗುತ್ತೆ, ನಾನು ಏನು ಬಯಸ್ತೀನಲ್ಲ, ನಾನು ಏನು ಬಲವಂತವಾಗಿ ವರ ತಗೊಳ್ತೀನಲ್ಲ, ಅದರಿಂದ ದುಃಖ, ಅದಾಗಿ ಏನು ಬಂತಲ್ಲ 2 ಹೆಣ್ಣು ಮಕ್ಕಳು, ಅದೇ ಅಷ್ಟೇ ಸುಖ ಇತ್ತು ನನ್ನ ಪಾಲಿಗೆ. ಇದೊಂಥರ ಮಗನನ್ನ ಯಜ್ಞ ಮಾಡಿ ಪಡ್ಕೊಂಡಂಗಿದು, ಹೌದಲ್ಲವಾ? ಇವತ್ತು ಯಾವ ಉದ್ದೇಶದಿಂದ ನೀನು ಮಗನನ್ನ ಪಡ್ಕೊಂಡೆ ಅದೆಲ್ಲ ವ್ಯತಿರಿಕ್ತ ಆಗೋಯ್ತು. ಹೌದು ಗುರುಜಿ, ಇಲ್ದ್ರು ಅಷ್ಟೇ 2 ಸಾಕು ಅಂತ ಹೇಳಿ ಹೋಗ್ಬಿಟ್ಟಿದ್ರು ಸಾಕಾಯ್ತು ಗುರುಜಿ. ಆಪರೇಷನ್ ನಾನು ನಿನಗೆ ಆಗ್ಬಿಟ್ಟು ಸಾಕಾಯ್ತು ಗುರುಜಿ. ಹೆಣ್ಣು ಮಕ್ಕಳು ಅಂದಾಗ ಗಂಡು ಮಗು ಒಂದು ಬೇಕು, ವಂಶ ಬೆಳೆಯಬೇಕು, ಈ ಬುದ್ಧಿ ನಾವೆಲ್ಲಿವರೆಗೂ ಇಟ್ಕೊಂಡಿರ್ತೀವಿ. ಆಯ್ತು, ಅದಾಗೆ ಆಯ್ತಾ, ಫೈನ್. ಆಗಲಿಲ್ವಾ, ಅಯ್ಯೋ ಹೆಣ್ಣು ಮಕ್ಕಳಾದ್ರೆ ಅದೊಂದು ಅಂದ್ರೆ, ನಾನು 2 ಹೆಣ್ಣು ಮಕ್ಕಳು ಆದಮೇಲೆ ಗಂಡು ಮಗು ಬೇಕೇ ಬೇಕು, ಇಲ್ಲಾಂದ್ರೆ ನನಗೆ ದುಃಖ ಅಂದ್ರೆ ಹುಟ್ಟಿರೋ ಕೆಲ್ಡಕ್ಕೆ ದ್ರೋಹ ಮಾಡ್ದಂಗೆ ಅದು, ಹೌದಲ್ಲ? ಹುಟ್ಟಿರೋ 2ಕ್ಕೆ ದ್ರೋಹ ಅನ್ನೋದಕ್ಕಿಂತ ಅವಮಾನ ಮಾಡ್ದಂಗೆ. ಯಾಕಂದ್ರೆ ನಾನು ಎಲ್ಲಿವರೆಗೂ ಗಂಡು ಮಗು ಆಗುತ್ತೋ ಅಲ್ಲಿವರೆಗೂ ಸುಮ್ಮನೆ ಹೆರ್ತಾನೆ ಹೋಗ್ತೀನಿ ಅಂದ್ರೆ ಆ ಗಂಡು ಮಗು ಆಗೋವರೆಗೂ ಎಷ್ಟು ಹೆಣ್ಣು ಮಕ್ಕಳು ಹುಟ್ಟಿದ್ವೋ ಅವು ಮುಖ್ಯ ಇಲ್ಲ ಅಂತ ಆಯ್ತು ನನಗೆ, ಹೌದಲ್ಲ? ಆ ಭಾವನೆ, ಆ ಮನಸ್ಸಲ್ಲಿ ಮಾಡಿದ ದ್ರೋಹಗಳು ನಮಗೆ ಗಂಡು ಮಕ್ಕಳು ರೂಪದಲ್ಲೇ ಬಂದು ಶಿಕ್ಷೆ ಕೊಡ್ತವಂತೆ. ಇಂಥ ಮಕ್ಳು ಯಾರಿಗೂ ಬೇಡ ಗುರುಜಿ. ಈ ತರ ಅಪ್ಪ ಅಂದ್ರೆ ಕಣ್ಣು ಡಾಕ್ಟರ್ ಮಕ್ಕಳು ಯಾರಿಗೂ ಮಕ್ಳೇ ಬೇಡ, ಗಂಡ್ ಮಕ್ಳೇ ಬೇಡ ಅನ್ನೋದು. ಹೆಣ್ಮಕ್ಳಾರು ಸರಿ, ಗಂಡ್ ಮಕ್ಳಾರು ಸರಿ. ಜಗತ್ತಲ್ಲಿ ನಿನ್ನ ವಿಚಾರದಲ್ಲಿ ಮೊದಲು ಅಲ್ಲ, ನಿಂದು ಕೊನೆಯೂ ಅಲ್ಲವ. ದಿಸ ಬರ್ತಾರೆ ತಾಯಂದಿರು ಅಳ್ತಾರಲ್ಲವ. ಈಗ ನಾವೇನು ಮಾಡಬಹುದು? ಫ್ರೆಂಡ್ಸ್ ಬಿಡ್ಸೋಕಾಗಲ್ಲ, ಊರಿಂದ ಬಾರ್ ಕ್ಯಾನ್ಸಲ್ ಮಾಡಿಸ್ಲಿಕ್ಕೆ ಆಗಲ್ಲ, ಅಥವಾ ಇಡೀ ಜಗತ್ತಲ್ಲಿ ಬಾರ್ ಇಲ್ದಂಗೆ ಮಾಡ್ಲಿಕ್ಕಂತೂ ಆಗಲ್ಲ. ನಾನೇನು ಮಾಡಬಹುದು ಅಂದ್ರೆ ಇವನ ವಿಚಾರವಾಗಿ ಆಸೆ ಆಕಾಂಕ್ಷೆಗಳನ್ನ ತ್ಯಜಿಸಿ ಸನ್ಯಾಸಿಯ ತರ ಸುಮ್ಮನೆ ಬದುಕೋದು ಕಲಿಬೇಕು. ನನ್ನ ಸಂತೋಷ ಎಲ್ಲಿದೆ? ಮಗಳಲ್ಲೂ ಇಲ್ಲ, ಮಗನಲ್ಲೂ ಇಲ್ಲ. ಯಾಕಂದ್ರೆ ನಾಳೆ ಮಗಳದಿರು ಬದಲಾಗೋದು ಗೊತ್ತಿಲ್ಲ. ಮತ್ತಾಸೆ ದುಃಖ ಪಡಬೇಡ. ನಿನ್ನ ಸಂತೋಷ ಈ ಕಾರ್ಯಕ್ರಮ ಕೇಳ್ತಾ ನನಗೊಂಚೂರು ನೆಮ್ಮದಿ ಸಿಕ್ತು ಅಂದ್ರಲ್ಲ, ಅದೇನು ಮತ್ತದು? ಅದು ಮಗನೂ ಅಲ್ಲ, ಮಗಳು ಅಲ್ಲ, ಸಂಪತ್ತು ಅಲ್ಲ, ಮತ್ತೆ ಏನ್ ಮತ್ ನೀನು ಸಂತೋಷ ಕೊಟ್ಟಿದ್ದು? ಸತ್ಯದ ಅರಿವು, ಹೌದಲ್ಲ? ಆ ಸತ್ಯ ನಿನಗೆ ದುಡ್ಡು ಕೊಡ್ಲಿಲ್ಲ, ಆಸ್ತಿ ಕೊಡ್ಲಿಲ್ಲ, ಚಿನ್ನ ಕೊಡ್ಲಿಲ್ಲ, ಆದ್ರೂ ಏನೋ ನೆಮ್ಮದಿ ಕೊಡ್ತು. ಆ ನೆಮ್ಮದಿ ಎಲ್ಲಿಂದ ಬಂತು? ಜ್ಞಾನದಿಂದ ಬಂದ ನೆಮ್ಮದಿ ಅದು. ಅದೇ ನೆಮ್ಮದಿ ಬರ್ಬೇಕು ಗುರುಜಿ. ಆಸ್ತಿ ಇದ್ರು ಒತ್ಕೋಕಲ್ಲ, ಏನ್ ಚಿನ್ನ ಇದ್ರು ಒತ್ಕೋಕಲ್ಲ ಗುರುಜಿ. ನೆಮ್ಮದಿ ಒಂದಿರ್ಬೇಕು ಗುರುಜಿ. ಆಮ್ಲೆ ಕುಡಿಲಿ, ನೆಮ್ಮದಿ ಇರ್ಬೇಕು. ಈ ಮಾರ್ಗದಲ್ಲಿ ಹೋದ್ರೆ ಕಡೆಗೆ ಸುಮ್ಮನೆ ಧ್ಯಾನದ ಸ್ಥಿತಿಯಲ್ಲಿ ಕೂತು ನಿನ್ನ ಪ್ರಾಣ ಬಿಡ್ಲಿಕ್ಕೂ ನೀನು ಸಿದ್ಧಲಾಗುತ್ತೀಯ. ಅಂದ್ರೆ ಆಸೆಗಳೆಲ್ಲ ಹೊರಟೋದ ಮೇಲೆ ನನಗೆ ಇವನಿಗೋಸ್ಕರ ಬದುಕಬೇಕು, ಇವನು ಸಾಧನೆ ನೋಡಬೇಕು, ಮಗನ ಮದುವೆ ಮಾಡಬೇಕು, ಮೊಮ್ಮಕ್ಕಳು ಅಂದ್ರೆ ಯಾವುದೂ ಇಲ್ಲ. ಅಂದ್ರೆ ನಾನು ವಯಸ್ಸಾದ್ಮೇಲೆ ನನ್ನನ್ನು ಯಾರು ನೋಡ್ಕೊಳ್ತಾರೆ? ಆಸೆ ಇದ್ರೆ ನನಗೆ ಇದೇನೇನೋ ಬರುತ್ತೆ. ಅದೇ ಇಲ್ಲ, ನನಗೆ ಭಗವಂತ ಜ್ಞಾನದ ದಾರಿಯಲ್ಲಿ ಮುನ್ನಡೆಸ್ತಿದ್ದಾನೆ ಅಂದ್ರೆ ಏನು ಕರ್ತವ್ಯ ಮಾಡಬೇಕು ನಾನೆಲ್ಲ ಮೋಸ ಮಾಡ್ದಂಗೆ ಮಾಡ್ಕೊಳ್ದಂಗೆ ಮಾಡಿದ್ದೀನಿ. ಅದನ್ನ ಮೀರಿ ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಹೌದಲ್ಲ? ಹಾಗಾಗಿ ನಿನ್ನ ಕರ್ತವ್ಯ ನೀನು ಮಾಡಿದ್ದೀಯ, ನೀನು ಪಶ್ಚಾತ್ತಾಪ ಪಡಬೇಡ. ಉಳಿಸ್ಕೊಳ್ಳೋದು, ಹಾಳು ಮಾಡ್ಕೊಳ್ಳೋದು ಅದು ಅವ್ರಿಗೆ ಬಿಡೋಣ. ಕಣ್ಣಾರೆ ಇಲ್ಲಿ ಮನೇಲೂ ನೋಡಕ್ಕಾಗಲ್ಲ ಗುರುಜಿ. ಹೋದ್ರೆ ಸಾಕು, ಎಲ್ಲಾರು ಹೋಗ್ಲಿ ಅಂತ ಅಂದ್ರು ಹಂಗೂ ಹೋಗಲ್ಲ ಗುರುಜಿ. ಕುಡ್ದು ಬಂದು ಇಲ್ಲಿ ನನಗೆ ಅಷ್ಟು ನನಗೆ ಒಂಥರ ಬೇಜಾರಾಗುತ್ತೆ. ನೀನು ಮತ್ತೆ ನಿಮ್ಮ ಯಜಮಾನರು ಈ ವಿಚಾರದಲ್ಲಿ ಅಟ್ಲೀಸ್ಟ್ ಈಗಲಾದ್ರೂ ಒಂದು ಮನೆಯಲ್ಲಿ ಶಿಸ್ತನ್ನ ತಗೊಂಡು ಬನ್ನಿ. ಅಂದ್ರೆ ನಿಮ್ಮ ಮಾತುಗಳು ಹೆಂಗಿರಬೇಕು ಅಂದ್ರೆ, ಓ ನಮ್ಮ ಅಪ್ಪ ಅಮ್ಮಂಗ ನಾನು ಎಲ್ಲೇ ಹೋದ್ರು ಅವ್ರಿಗೇನು ದುಃಖ ಇಲ್ಲ ಇನ್ಮೇಲೆ ಅಂತ ಅದನಿಗೆ ಅನ್ಸ್ಬೇಕು. ಅದನ್ನು ಮಾಡಿದ್ದೀನಿ ಗುರುಜಿ. ಅದು ಮಾಡಿದ್ದೀನಿ ಅಲ್ಲ, ಎಲ್ಲಿವರೆಗೂ ಅದು ನಿರಂತರವಾಗಿ ಮುಂದುವರಿಯೋದಿಲ್ಲ. 1-2 ದಿವಸ ಮಾಡ್ತೀರಾ, ಸುಮ್ಮನೆ ಆಗ್ತೀರಾ, ಅದಕ್ಕೆ ಯಾವ್ದು ಅರ್ಥ ಇಲ್ಲ. ಹೌದು ನಮ್ಮನೇರೆ ನಾನು ಹೇಳ್ತೀನಿ ಅವ್ರಿಗೆ, ಮಾತಾಡ್ಸ್ಬೇಡಿ, ಇದ್ ಮಾಡ್ಬೇಡಿ, ಸುಮ್ನಿರಿ ಅಂತ. ಇರ್ಲಿ ಬಾರಪ್ಪ ಊಟ ಮಾಡು, ಇದ್ ಮಾಡು, ಏನ್ ಮಾತಾಡಕ್ ಹೋಗ್ಬಿಡಿ, ಸುಮ್ನಿರಿ ಅಂತ ಹೇಳ್ತೀನಿ ಗುರುಜಿ. ಅವ್ರಿಗೆ ಗೊತ್ತಾಗ್ಬೇಕು ಅವ್ರಿಗೆಲ್ಲ ಅಂತವ ನಾನು ಹೇಳಿರುವವರು. ಆತನಿಗೆ ಹೊರಗಡೆಯಿಂದ ಶಿಕ್ಷೆ ಸಿಗುತ್ತೆ. ನಾನು ಈಗಲೇ ಹೇಳಿರ್ತೀನಿ, ನೀನು ಆಗ್ಲೂ ಬಾಯಿ ಮುಚ್ಕೊಂಡಿರ್ಬೇಕು. ಹೊರಗಡೆ ಜನರಿಂದನೇ, ಹೊರಗಡೆ ಶಕ್ತಿಯಿಂದನೇ ಸಿಗುತ್ತೆ. ನಿಮ್ಮ ಪ್ರಯತ್ನ ಮುಗೀತು.
ನಮ್ಕಲ್ಲಿ ಏನು ಮಾಡಕ್ಕಾಗಲ್ಲ ಗುರುಜಿ. ಎಲ್ಲಾ ತರ ಒಂದ್ ಸತಿ ಸೇರಿಸಿ 2 ಸತಿ ಮುಗೀತು, ಸೇರಿಸಿ ನಾನು ಈಗ ಒಳ್ಳೆನಾತನೆ. ಮುಗೀತು. ಇನ್ನು ಹೊರಗಡೆ ನೀನ್ ಸಹಿಸ್ಕೊಂಡಂಗೆ ಹೊರಗಡೆನೂ ಸಹಿಸ್ಕೊಳ್ಬೇಕು ಅಂತ ಏನಿಲ್ಲ. ಅದೇ ಯಾರು ಅಲ್ಲಿ ಯಾವುದೋ ಪೆಟ್ಟು ಬೀಳುತ್ತೆ, ಒಂದೋ ಅಲ್ಲಿ ಬದುಕ್ತಾನೆ ಬದಲಾಗ್ತಾನೆ, ಇಲ್ಲ ಅಲ್ಲಿಗೆ ಅದು ಮುಗಿಯುತ್ತೆ. ನನ್ ನಿಮ್ಮದು ಕೇಳಿದ್ದಕ್ಕಿಂತ ಅಷ್ಟು ನನಗ್ ಒಂಥರ ಕಲ್ಲು ಮನ್ಸಾದಂಗ ಐತೆ ಗುರುಜಿ. ಇವಾಗ ನಾನು ಕೇಳಿ ಕೇಳಿ ನಾನು ಅದನ್ನೇ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ಇದಕ್ಕೆ ಹೊರಗಿನ ಪೆಟ್ಟೆ ಬೀಳಬೇಕು, ಬೀಳುತ್ತೆ. ನೀವು ಮನೆಯಲ್ಲಿ ದೈವಕ್ಕೋ ದೆವ್ವಕ್ಕೋ ಒಳಗಡೆ ಪ್ರವೇಶ ಯಾರಿಗೆ ಅಂತ ಅದು ನಿಮ್ಮ ನಿರ್ಧಾರ. ಇದು ಗುರುಜಿ ನಾನು ಮೇಲ್ನೋಟಕ್ಕೆ ಹೌದು, ಆದರೆ ಎಲ್ಲಿಯವರೆಗೂ ಒಬ್ಬ ಆಚಾರಿಯ ಪೆಟ್ಟುಗಳು ಸರಿಯಾಗಿ ಬೀಳುವುದಿಲ್ಲವೋ ಅಲ್ಲಿಯವರೆಗೂ ಒಂದು ಆಯುಧ ಚೂಪಾಗ್ಲಿ ಸಾಧ್ಯ ಇಲ್ಲ. ಹೌದಲ್ಲ? ಆಯುಧದ ಮೇಲಿನ ಪ್ರೀತಿಗೋಸ್ಕರ ಆಚಾರ್ಯ ಪೆಟ್ಟು ಬಹಳ ಸ್ಮೂತ್ ಆಯ್ತು, ನಿಧಾನ ಆಯ್ತು ಅಂದ್ರೆ ಅದು ಮೊಂಡಾಗೇ ಇರುತ್ತೆ. ನಾನು ಸ್ವಲ್ಪ ಕಟುವಾಗಿ ವರ್ತಿಸಿದಾಗ ಅದು ಚೂಪಾಗುತ್ತೆ. ಹೌದಲ್ಲ? ಆಚಾರ್ಯ ಕುಲುಮೆ ನೋಡಿದಿರಲ್ವಾ? ಕಾಯಿಸಿ ಬೆಂಕಿಯಲ್ಲಿ ಸರಿಯ ಪೆಟ್ಟು ಕೊಟ್ರೆ ಅದು ಬೇಕಾದಂಗೆ ಬಗ್ಗೋದು. ಅಯ್ಯೋ ಅದು ನಾನು ಎತ್ತಿರೋದು ನನ್ನ ಇಷ್ಟದ್ದು ಅಂತ ನೀವು ಪೆಟ್ಟು ಕೊಡೋದನ್ನು ಮೃದು ಮಾಡಿದ್ರಿ, ಶಿಸ್ತನ್ನ ಸ್ವಲ್ಪ ಸಡಿಲ ಮಾಡಿದ್ರಿ ಅಂದ್ರೆ ನೋ, ನಿಮಗೆ ಬೇಕಾದಂಗೆ ಅದಿರಲ್ಲ. ಜಗತ್ತು 1000 ಅನ್ಲಿ, ಮನೆ ಮಗನನ್ನ ಆಚೆ ಹಾಕಿದ್ದಾರೆ ಅನ್ಲಿ, ಪರವಾಗಿಲ್ಲ. ಈ ಮಗ ಕೇಳಿಸ್ಕೊ, ಈ ಮಗ ತಾಯಿ ಮುಂದಿನ 4 ವರ್ಷದ ಒಳಗಡೆ ನಿನ್ನ ಕೈಗೆ ಬರ್ತಾನೆ, ಆದ್ರೆ ನಿನ್ನ ಪ್ರಯತ್ನದಿಂದ ಅಲ್ಲ. ಕುಡಿದು ಮನೆಗೆ ಬಂದಾಗ ಮನೆ ಒಳಗಡೆ ಪ್ರವೇಶ ಇರದಂಗ ನೀನ್ ನೋಡ್ಕೊಳ್ಬೇಕು. ಅರ್ಥಾತ್ ಗಂಡ ಹೆಂಡತಿಯಾಗಿ ನಿಮ್ಮಿಬ್ಬರಲ್ಲಿ ಈ ವಿಚಾರದಲ್ಲಿ ಹೊಂದಾಣಿಕೆ ಇರಬೇಕು, ಒಂದೇ ಧ್ವನಿ ಇರಬೇಕು. ನೀವು ಬೇಡ ಅನ್ನೋದು ಅವ್ರು ಬಾ ಅನ್ನೋದು ಅಂದ್ರೆ ಕಷ್ಟ ಆಗುತ್ತೆ. ಅಷ್ಟ್ಲಿಟ್ಟು ವಿರೋಧ ತೋರಿ ಅದನ್ನ ಮೀರಿಯೋನು ಒಳಗಡೆ ಬಂದ್ರೆ ಅದು ಬೇರೆ. ವಿರೋಧ ತೋರಿ, ಇಲ್ಲ ಕಣೋ ಬೇಡ, ನಮಗೆ ಸಾಕಾಗಿದೆ, ನಮ್ಗೆ ಯಾವ ಆಸೆನೂ ಇಲ್ಲ, ಏನು ದೇವ್ರಿಟ್ಟಂಗಾಗುತ್ತೆ, ಕಡೆಗೆ ನಾಯಿ ನರಿ ಎಳ್ಕೊಂಡೋಗಿ ನಮ್ಮನ್ನು ಸಾಯಿಸ್ಲಿ, ಪರವಾಗಿಲ್ಲ, ನಮಗೆ ಇಂಥ ಕೆಟ್ಟ ಬದುಕನ್ನು ನಾವು ಬದುಕೋಕೆ ತಯಾರಿಲ್ಲ ಅಂದ್ರೆ ನಿಮ್ಮ ಮಾತು ಹೇಗಿರ್ಬೇಕು ಅಂದ್ರೆ ನೀನ್ ಇಲ್ಲೇ ಹೋದ್ರು ನಮ್ಮ ಬದುಕ್ತಿಕೋಣ ಅನ್ನಂಗೆ ಇರ್ಬೇಕು ನೀವು. ನೀವು ಈ ಮಾತನ್ನ ಆಡಿ ಹೊರಗಡೆನೂ ಪ್ರಯತ್ನ ನಡೆಯುತ್ತೆ ಅಥವಾ ಹೊರಗಡೆನೂ ಪೆಟ್ಟು ಬೀಳುತ್ತೆ, ಈ ಎರಡೂ ಸೇರಿ ಅದೊಂದು ಶಿಲೆ ಆಗುತ್ತೆ. ಅಲ್ಲ ಗುರುಜಿ, ನಾನೇ ಮಾತಾಡ್ಸ್ಕೆ ಹೋಗ್ಬೇಕಂತ ಅವ್ನ ಹೇಳ್ತಾ ಇದ್ದಾನೆ. ಎದುರುಗಡೆ ಮನರ್ಕುಟೆ ನಾನೇ ಮಾತಾಡ್ಸ್ಬೇಕಂತೆ. ಅವನು ಅಮ್ಮ ಅಂತ ಅನ್ನಕ್ ಅವನಿಗೆ ಇದು ನಾನೇನ್ ತಪ್ಪು ಮಾಡಿನ ಗುರುಜಿ, ಅವ್ನ ಮಾತಾಡ ಇದ್ ಮಾಡಕ್ಕೆ ನಾನ್ ತಪ್ಪು ಮಾಡಿದ್ನ? ಬಿಡವ, ಈಗ ತಾಯಿ ಅನ್ನೋ ಭಾವನೆಯಿಂದ ಧರ್ಮದ ಸ್ಥಿತಿಗೆ ಬಂದು ನಿಂತಿದ್ದೀಯ. ಅಲ್ಲಿ ಯಾವುದೂ ಈಗ ಉಳಿದಿಲ್ಲ, ಅಲ್ಲೂ ಉಳಿದಿಲ್ಲ, ಇಲ್ಲೂ ಉಳಿಯೋದು ಬೇಡ ಈಗ ಸದ್ಯಕ್ಕೆ. ಆತನಿಗೂ ಇಲ್ಲ ಅಂದಾಗ ನಿನ್ಗೆ ಇಟ್ಕೊಂಡು ಯಾಕೆ ದುಃಖ ಅನುಭವಿಸ್ತೀಯ, ಮಾತ್ರ ನುಂಗ್ತೀಯ? ಅಲ್ಲ ಗುರುಜಿ, ಒಂದು ಕೇಳ್ತೀನಿ, ಏನ್ ಕರ್ಮ ಮಾಡಿದೀವಿ ಗುರುಜಿ ನಾವು? ಏನಾರ ಕರ್ಮ ಹಿಂದಿನ ಕರ್ಮ ಏನಾರ ಈ ತರ ಇದರಿಂದ ಮಕ್ಳಿಂದ ಏನಾರು ಗಂಡಿಂದನೋ ಕಾಡುತ್ತ ಗುರುಜಿ? ನಿಮ್ಮ ಜೀವಿತಾವಧಿಯಲ್ಲಿ ಹುಟ್ಟಿನಿಂದ ನಿಮಗೆ ಬುದ್ಧಿ ಬಂದಾಗ್ಲಿಂದ ಇಲ್ಲಿವರೆಗೂ ಅಂತ ಯಾರಿಗೂ ನೀವು ಅಂತ ನೋವು ಕೊಟ್ಟಿಲ್ಲ, ಯಾರಿಗೂ ಕಣ್ಣೀರ್ ಹಾಕ್ಸಿಲ್ಲ. ಅದಾಗಿಯೂ ನಮ್ಮ ಮನೆಯಲ್ಲಿ ಇಂಥದ್ದೊಂದು ಸಂತಾನ ಜನಿಸಿದೆ, ಇಂಥದ್ದೇನೋ ಆಗ್ತಾ ಇದೆ ಎಂದಾಗ ಅದು ನಿನಗಾಗ್ತಿರೋ ನೋವು ಒಂದು ಕಡೆ, ಇಡೀ ವಂಶಕ್ಕೇನೋ ಅದರಿಂದ ಆಗಬೇಕಾಗ್ತಿದೆ. ಯಾಕಂದ್ರೆ ನಿಮ್ಮ ಪೂರ್ವಜರ ಕಾರಣಕ್ಕಾಗಿ ಅಥವಾ ಅವ್ರು ಯಾರೋ ಮಾಡಿರೋ ರೊಟ್ಟಿಗೆ ಅಂದ್ರೆ ವಂಶ ಏನೋ ಅಲ್ಲಿಗೆ ನಿಲ್ಲಬೇಕಾಗಿದೆಯೋ ಏನೋ ಆಗಬೇಕಾಗಿರುತ್ತೆ. ಅದು ನಮ್ಮ ಪ್ರಶ್ನೆಗಳಿಗೆ ಸುಮ್ಮನೆ ಆಗ್ತಾ ಹೋಗ್ಬೋದು, ಅದಕ್ಕೆ ಉತ್ತರ ಇಲ್ಲ. ಬಟ್ ನಾವೇನು ಅಂದುಕೊಳ್ಬೋದು, ನನ್ನ ಜೀವಿತಾವಧಿಯಲ್ಲಿ ನಾನು ಯಾರಿಗೂ ದುಃಖ ಮಾಡಿಲ್ಲ, ಆದರೂ ನನ್ನ ಮನೆಗೆ ಇಷ್ಟೊಂದು ಯಾಕೋ ಪೆಟ್ಟು ಹಾಕ್ತಿದೆ ಅಂದರೆ ಇದು ಈ ಹಿಂದಿನದ್ದು ಯಾವುದೂ ಇರಬೇಕು. ಹಂಗೆ ಅಂದ್ಕೊಳ್ಳೋದ್ರಿಂದ ಒಂದು ಏನಾಗುತ್ತೆ, ನಾನು ಅದನ್ನು ಭಗವಂತನಿಗೆ ಹಾಕಿ ಕೈ ತೊಳ್ಕೊಳ್ಬೋದು. ಬಟ್ ಇಲ್ಲಿ ನಿನಗೆ ಮಗ ಅನ್ನೋ ಭಾವನೆ ಇರೋದ್ರಿಂದ ನಿನಗೆ ಹಿಂಗೆ ಕಾಣ್ತಾ ಇದೆ. ಬಟ್ ನಿನ್ನ ಮಗ ಸ್ವಯಂ ಒಂದು ಆತ್ಮವಾಗಿ ಆತಂದೇನೋ ಅನುಭವಿಸ್ತಿರ್ಬೋದು, ನಿಂದೇನೋ ಅಂತ ಇರೋಕೆ ಅಂತ ಅಲ್ಲ, ನಿಂದೇನೋ ಇದೆ ಅದಕ್ಕೆ ಅನುಭವಿಸ್ತಿದ್ಯಾ ಅಂತ. ತಾಯಿ ಆಗಿರೋದಕ್ಕೆ ನಿನಗೆ ದುಃಖ, ಪಕ್ಕದ ಮನೆಯವ್ರಿಗೆ ಯಾಕೆ ದುಃಖ ಇಲ್ಲ? ಇದು ನಿನ್ನ ಪಾಲಿನದ್ದು ಅಂತ ನೀನು ತಾಯಿ ಆಗಿರೋದಕ್ಕೆ ಹೇಳ್ತಾ ಇದೀಯ. ಬಟ್ ಜಗತ್ತು
ಅವನು ನಾಳೆ ರೋಡಲ್ಲಿ ನಡುಮಧ್ಯೆ ಬಿದ್ದಿರಬೇಕಾದ್ರೆ ಜಗತ್ತು ಹೇಳುತ್ತೆ, ಅಯ್ಯೋ ಇವ್ರ ತಾಯಿ ಏನು ಪಾಪ ಮಾಡಿದ್ದಾರೋ ಅಂತಲ್ಲ, ಅವನೇನು ಪಾಪ ಮಾಡಿದ್ದಾನೋ ಅಂತ. ಯಾಕಂದ್ರೆ ಅದು ಅವನ ಪಾಲಿಂದು. ಬಟ್ ತಾಯಿ ಆಗಿರೋದ್ರಿಂದ ನನಗನ್ನಿಸ್ತಾ ಇದೆ ಇದು ನನ್ನ ಪಾಪ ಏನೋ ಅಂತ. ಹೌದಲ್ಲ? ಹೌದು ಇದು ನಿಮ್ಮದು ಅಂತ ಅಲ್ಲ, ಅದು ಆತನದ್ದು. ಬಟ್ ನಮಗೆ ಅದು ಆತನದ್ದು ಮಾತ್ರ ಅಂತ ನೋಡುವ ಸನ್ಯಾಸಿ ಭಾವನೆ ಇಲ್ಲ. ಯಾಕಂದ್ರೆ ನಾವು ಸಂಸಾರದಲ್ಲಿ ಇದ್ದೀವಲ್ಲ, ನಂದು ಅಂತ ನೋಡ್ಕೊಳ್ತಾ ಇವಿ ನಾವು. ಸೊ ಆತನದ್ದೇನೋ ಕಳಿಬೇಕಿದೆ, ಅದು ನೀವು ತಪ್ಪಿಸೋಕ್ಕಾಗಲ್ಲ. ಆಗಲ್ಲ ಗುರುಜಿ. ಹಾಗಾಗಿ ಕೃಷ್ಣ ಸುಮ್ಮನಾದಂತೆ ನೀವು ಸುಮ್ಮನಾಗಬೇಕು. ಗಂಡ ಹೆಂಡತಿ ಪರಸ್ಪರ ನಿಮಗೆ ನೀವು ಮಕ್ಕಳು ಥರ ಒಬ್ರಿಗೊಬ್ಬರು ಆಗ್ತಾ ಹೆಣ್ಣು ಮಕ್ಕಳನ್ನು ವಿಶ್ವಾಸಕ್ಕೆ ತಗೊಂಡು ಯಾರಿಗೂ ಭಾರ ಆಗದೆ, ಆಯಿತು ನನ್ನ ಹಾರೈಕೆ ತಾಯಿ, ನಿನ್ನ ಮಗನಿಂದ ಅಷ್ಟೋ ಇಷ್ಟೋ ಪ್ರೀತಿ ಸಿಗಲಿ, ಆದರೆ ಯಾರಿಗೂ ಭಾರವಾಗದಂತೆ ನೀನು ಕಣ್ಮುಚ್ಚವ್ವ. ಗುರುಜಿ ನಿಮ್ಮ ಆಶೀರ್ವಾದ ಗುರುಜಿ. ನಮ್ಗೆ ದೇವ್ರು ಅದೇ ತರ ಯಾರಿಗೂ ಭಾರ ಆಗ್ದಂಗ್ ದೇವ್ರು ತಗೋಬಿಟ್ರೆ ಸಾಕು ಗುರುಜಿ. ಆಯ್ತು, ಆಯಸ್ಸಿದೆ. ನಮ್ಮನೆಯವ್ರಿಗೆ ಅಲ್ಲ ಗುರುಜಿ, ನಮ್ಮನೆಯವ್ರಿಗೆ 2 ಸತಿ ಸ್ಲೋಕ್ ಆಯ್ತು. ಈಗ 2ನೇ ಸತಿ ಸ್ಲೋಕ್ ಆದಾಗ್ಲೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ ಬರಲ್ಲ ಗುರುಜಿ. ಅವನು ಬಾರಲ್ಲಿ ಕುತ್ಕೊಂಡು. ನಾನು ಹೇಳ್ತಾ ಇದ್ದೀನವ, ಚಟ ಅವನಿಗೆ ಆಶ್ರಯ ಕೊಟ್ಟಿದೆ, ಅದು ಅವನನ್ನ ನುಂಗಾಕುತ್ತೆ. ಇದು ನಿನ್ ತಲೆಯಲ್ಲಿ ಯಾವಾಗ್ಲೂ ಇಟ್ಕೋ. ಅದೇನೋ ಇಷ್ಟೆಲ್ಲ ಬುದ್ಧಿ ಹೇಳಿದ್ರೆ ಅವ್ನಿಗೆ ಅರ್ಥ ಆಗಲ್ವ ಗುರುಜಿ ಅವನಿಗೆ? ಇಲ್ಲವಾ, ನಾನು ಹೇಳ್ತೀನಿ ನೋಡು, ಜೂಜಿನ ಜಾಗಗಳಲ್ಲಿ, ವೇಶ್ಯೆಯ ಮನೆಗಳಲ್ಲಿ, ಮತ್ತೆ ವಾದ ಮಾಡುವ ಮೂರ್ಖರ ಹೃದಯದಲ್ಲಿ ಬುದ್ಧಿ ಮಾತುಗಳಿಗೆ ಪ್ರವೇಶ ಇಲ್ಲ. ಕಳ್ಳರಿಗೆ, ಸುಳ್ಳರಿಗೆ, ಕಳ್ಳರಿಗೆ ಅಲ್ಲ, ನಿಮ್ ತಪ್ಪು ಅಂತ ಅಲ್ಲ ಅದು. ಅಲ್ಲ ಅವ್ನು ಹೇಳೋದು ನಮ್ದೇ ತಪ್ಪು. ಅದು ನಾವು ಏನಾರ ಮನೇಲಿ ಮಾತಾಡಿದ್ರೆ ಈ ತರ ತಪ್ಪು ಮಾಡಿ ಅಂದ್ರೆ ನಾವು ಬೈತೀವಂತೆ, ನಮ್ ತಪ್ಪು. ತಪ್ಪು ಮಾಡಿರೋನ್ ಯಾರು ಉಕಣವ, ನೀವ್ ಹೇಳ್ತಿರೋ ಸರಿ ನಂದೇ ತಪ್ಪು ಹಂಗ ಒಪ್ಕೊಳ್ಬೇಕು ಅಂದ್ರೆ ಬಹಳ ದೊಡ್ಡ ಒಂದು ಭಗವಂತನ ಆಶೀರ್ವಾದ ಇರಬೇಕು. ಬಟ್ ಹಿಂಗಿರೋರು ಒಪ್ಕೊಳ್ತಾರ ನನ್ ತಪ್ಪು ಅಂತ. ಅವ್ರಿಗೆ ಸಮಾಧಾನ ಆಗ್ಬೇಕು ಅಂದ್ರೆ ನಿಮಗೆ ತಪ್ಪಿತಸ್ಥರ ಪಟ್ಟ ಕಟ್ಟಬೇಕು. ಆಯ್ತವ, ನೀನ್ ಇಡೀ ಸಮಾಜಕ್ಕೆ ಈ ರೀತಿ ಇರುವ ಎಷ್ಟೋ ತಾಯಂದರಿಗೆ ನೀನು ಮಾದರಿ ಆಗು, ನೀನು ಬದುಕಬೇಕು. ನಾನು ಹೇಳಿದ್ನಲ್ಲ, ಕಡಿಗೆ ನಾನು ಯಾರಿಗೆ ಬೇಕಾಗಿಲ್ಲ, ಮಗನಿಗೆ ನೀನು ಬೇಕಾಗಿಲ್ವ, ಆಯ್ತು, ಗಂಡನಿಗೆ ಬೇಕು, ಮಗಳಿಗೆ ಬೇಕು, ನಾಳೆ ಯಾವುದೋ ಅನಾಥಾಶ್ರಮದಲ್ಲಿ ಅಥವಾ ಯಾವುದೋ ಆಶ್ರಮಗಳಲ್ಲಿ ಸೇವೆ ಮಾಡು ಅಂದ್ರೆ ಈ ಜನ್ಮ ಹೆಂಗ ಕಳಿಬೇಕು ಅಂದ್ರೆ, ಈಗ ನಾನು ಮಧ್ಯಾಹ್ನ ಯಾರಿಗೋ ಹೇಳ್ತಾ ಇದ್ದೆ, ಬದುಕು ಹೇಗಿರ್ಬೇಕಂದ್ರೆ ನನಗೆ ಯಾರು ಪ್ರೀತಿ ಕೊಡ್ತಾರೋ ತಗೊಂಬಿಡ್ಬೇಕು, ನನಗೆ ಮಗನಿಂದಲೇ ಬೇಕು ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ಕಡೆಗೆ ನೀನು ಯಾರ ಪ್ರೀತಿಗೂ ಪಾತ್ರಳಾಗಲ್ಲ. ಈಗ ರಸ್ತೆಯಲ್ಲಿ ಬಿದ್ದಿರ್ತೀಯ, ಸಾಯ್ತಾ ಇದ್ದೀವಿ, ನೀರು ಬೇಕು, ಅಯ್ಯೋ ನಂಗೆ ನೀರು ನನ್ನ ಮಗನೇ ಬಂದು ಕೊಡಬೇಕು ಅಂದ್ರೆ ಅಷ್ಟೇ ಮಗ ಊರಿಂದ ಬಂದು ನಿನಗೆ ನೀರು ಕೊಡೋ ಸತ್ಯ ಹೋಗಿರ್ತೀರ. ಕೊಟ್ಟವ್ರ ಹತ್ರ ಈಸ್ಕೊಳ್ಬೇಕಂತೆ. ಪ್ರೀತಿನೂ ಹಾಗೆ, ಯಾರು ಕೊಡ್ತಾರೆ ಈಸ್ಕೊಂಡ್ಬಿಡ್ಬೇಕು, ಯಾರು ನಮ್ಮ ಪ್ರೀತಿ ಬೇಡ್ತಾರೆ ಅವ್ರಿಗೆ ಕೊಟ್ಬಿಡ್ಬೇಕು. ಇಲ್ಲ ನನಗೆ ಮಗನಿಂದಲೇ ಬೇಕು, ಅಯ್ಯೋ ನನ್ನ ಗಂಡನಿಂದಲೇ ಬೇಕು ಅಂದರೆ ಮನುಷ್ಯನ ದುಃಖಕ್ಕೆ ಕಾರಣ ಅವನಿಗೆ ಏನೋ ಗುರಿ ಇದೆ, ನನಗೆ ಇಂಥವ್ರಿಂದಲೇ ಬೇಕು ಅಂತ. ಅವರಿಂದ ಸಿಗ್ತಾ ಇಲ್ಲ ಅಂತ ಅವನು ಕಾಯ್ತಾ ಇದ್ದಾನೆ ಹೊರತು ಕೊಡ್ಲಿಕ್ಕೆ ಬರ್ತಿರೋರ ಬಗ್ಗೆ ಅವನಿಗೆ ಕಾಣೋದೇ ಇಲ್ಲ. ಜೀವನ ಅಂದರೆ ನನಗೆ ಬೇಕಿರೋರ ಹತ್ರನೇ ಪ್ರೀತಿ ಈಸ್ಕೊಳ್ಳೋದಲ್ಲ, ಕೊಡೋಕೆ ಬಂದಿದ್ನೆಲ್ಲ ಈಸ್ಕೊಳ್ಳೋದು. ಬಟ್ ಎಲ್ಲಿವರೆಗೂ ನನ್ನ ಮಗನಿಂದಲೇ ಬೇಕು ಅನ್ನೋ ನಿಮ್ಮ ಆಸೆ ಇರುತ್ತೆ, ನೀವು ನಡು ರೋಡಲ್ಲಿ ಪ್ರಾಣ ಬಿಡ್ತೀರಾ. ಬಟ್ ಯಾರು ಕೊಡ್ಲಿಕ್ಕೆ ಬಂದ್ರು ನಿಮಗೆ, ಬಟ್ ನಿಮ್ಮ ಆಸೆ ಇದ್ದಿದ್ದು ಬೇರೆ. ಇದು ಒಳ್ಳೇದಲ್ಲ. ಬದುಕೋ ರೀತಿ ಅಂದ್ರೆ ಇರೋ ಆಯಸ್ ಎಷ್ಟಿದೆಯೋ ಗೊತ್ತಿಲ್ಲ, ಕೊಟ್ಬಿಡ್ಬೇಕು ಪ್ರೀತಿ. ಎಲ್ಲಿ ಸಿಗುತ್ತೋ ಪಡ್ಕೊಳ್ಬೇಕು. ಗಂಡ ಕೊಡ್ತಾರೆ, ಮಕ್ಕಳು ಕೊಡ್ತಾರೆ, ಇನ್ಯಾರು ಊರಿನವ್ರು ಚೆನ್ನಾಗಿ ಮಾತಾಡಿಸ್ತಾರೆ, ಪಡ್ಕೊಳ್ಬೇಕು. ಬಟ್ ನಮಗೆ ಯಾರು ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ಲಿಕ್ಕೆ ಬಂದ್ರು, ಅಯ್ಯೋ ನನ್ನ ಮಗ ಮಾತಾಡಿಸ್ತಿಲ್ಲ, ಇವ್ರ ಮಾತಿನ್ನೇನು, ಅರೇ ಒಟ್ಟಿಸ್ದಾಗ ಆ ಹೋಟ್ಲಲ್ಲೇ ಹೋಗಿ ತಿಂತೀನಿ ಅಂದ್ರೆ ಸತ್ತೇ ಹೋಯ್ತೀಯ. ಸಿಕ್ಕಿದ ಹೋಟ್ಲಲ್ಲಿ ತಿನ್ಬೇಕು ನೀನು. ಇಲ್ಲ ನನಗೆ ನನ್ನ ತಾಯಿ ಕೈ ತುತ್ತೇ ಬೇಕು ಅಂತ ಕಾಯ್ತಾ ಕೂತ್ರೆ ಆಗಲ್ಲ. ಹೊಟ್ಟೆಸ್ತಕ್ ಬೇಕಾಗಿರೋದು ಅನ್ನ. ಅದು ಎಲ್ಲಿ ಯಾವ ಹೋಟ್ಲಾದ್ರೇನು ಹೊಟ್ಟೆ ತುಂಬಕ್ಕೆ ಯಾವ ಹೋಟ್ಲಾದ್ರೆ ಅಲ್ವಾ. ಪ್ರೀತಿ ಬೇಕಿರೋದು, ಈ ಆತ್ಮಕ್ಕೆ ಪ್ರೇಮ ಬೇಕು, ಕಾಳಜಿ ಬೇಕು. ಅದು ಎಲ್ಲಿ ಸಿಗುತ್ತೆ ಪಡ್ಕೊಳ್ಬೇಕು. ಹಾಗಂತ ಅಕ್ರಮವಾಗಿ ಪಡ್ಕೊಳ್ಳೋದಲ್ಲ, ಅದು ಪರಿಶುದ್ಧವಾದ ಪ್ರೇಮ ಎಲ್ಲಿ ಸಿಗುತ್ತೋ ಪಡ್ಕೊಳ್ಬೇಕು. ಇಲ್ಲ ನನ್ನ ಮಗನಿಂದ ಸಿಗಬೇಕು, ಇಲ್ಲಾಂದ್ರೆ ನನಗೆ ಜೀವ ಸಮಾಧಾನ ಇಲ್ಲ ಅಂದರೆ ಅದಕ್ಕೆ ಇಲ್ಲಿ ಉತ್ತರ ಇಲ್ಲ. ಯಾಕಂದರೆ ಅದು ತನ್ನ ಕರ್ಮವನ್ನು ಸವೆಸೋದ್ರಲ್ಲಿ ಬ್ಯುಸಿ ಇದೆ. ಅರ್ಥ ಆಯ್ತಲ್ವಾ?
ಹೌದು ಗುರುಜಿ. ಇದರ ಒಳಾರ್ಥವನ್ನು ಅರ್ಥ ಮಾಡಿಕೊಂಡು ಹೌದು ಇದು ನನ್ನ ಕರ್ಮ ಅನ್ನೋದಕ್ಕಿಂತ ಅದು ಆತನ ಕರ್ಮ. ತಾಯಿ ಆಗಿರೋದ್ರಿಂದ ನನಗೆ ದುಃಖ ಅನಿಸ್ತಾ ಇದೆ, ಯಾಕಂದ್ರೆ ನಾನೊಬ್ಬ ತಾಯಿಯಾಗಿ ಯೋಚನೆ ಮಾಡ್ತಿದ್ದೀನಿ. ಹೌದು. ಹಾಗಾಗಿ ಈ ಮಗನ ವಿಚಾರವನ್ನ ಹೊರಗಡೆಯ ಶಕ್ತಿ ಸರಿ ಮಾಡುತ್ತೆ, ಅಥವಾ ಅದು ಎಂಡ್ ಮಾಡಬೇಕಾ ಸರಿ ಮಾಡಬೇಕಾ ಅದು ಹೊರಗಡೆದೇ ಮಾಡುತ್ತೆ ಹೊರತು ನಿಮ್ಮ ಹಸ್ತಕ್ಷೇಪದಿಂದ ಇಲ್ಲಿ ಬದಲಾವಣೆ ಆಗಲ್ಲ. ಹೌದು. ಮನೆಯಲ್ಲಿ ಒಂದು ಶಿಸ್ತಿಟ್ಕೊಳ್ಳಿ, ಮನೆಯಲ್ಲೊಂದು, ಯಾಕಂದ್ರೆ ಇರುವಷ್ಟು ಸಮಯ ಒಳಗಡೆ ಕೆಟ್ಟ ವಿಚಾರಗಳಿಗೆ ನಾನು ಅಲೋ ಮಾಡಲ್ಲ, ಹೊರಗಡೆ ಎಂಟ್ರಿ ಇಲ್ಲ ಅಂತ ನೀನು ಅನ್ಬೇಕು. ಅಂತೀನಿ ಗುರುಜಿ, ಅಂದ್ರೂ ಹಂಗ ಇದ್ ಮಾಡಲ್ಲ ಗುರುಜಿ ಅವನು. ಅದು ನೀನು ಬಲವಾಗಿ ಅನ್ಬೇಕು. ಅದನ್ನು ಮೀರಿಯೂ ಬಂದ್ರೆ ಅದು ಬೇರೆ, ಬೇಡ ಅದು ಬರ್ಲಿ ಅನ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ನಾನು ಅದನ್ನ ಒಪ್ಕೊಂಡು ನಾನು ಭ್ರಷ್ಟಳಾದೆ ಅಂತ ಸಾಯೋ ಸಮಯದಲ್ಲಿ ದುಃಖ ಹಾಕಬಾರ್ದು. ಹೌದಲ್ಲವಾ? ಹೌದು. ಆಯ್ತು. ನಿನ್ನ ಎಲ್ಲ ದುಃಖವನ್ನು ಕಡಿಮೆ ಮಾಡುವ ಅನ್ನೋದಕ್ಕಿಂತ ನಿನಗೆ ಸತ್ಯದ ಅರಿವಾದಾಗ ಖಂಡಿತ ಇದೆಲ್ಲವನ್ನ ಸಹಿಸಿಕೊಳ್ಳುವ ಶಕ್ತಿ ಭಗವಂತ ಕೊಟ್ಟೇ ಕೊಡ್ತಾನೆ. ನಾವು ನಿಮ್ಮ ಜೊತೆ ಇದ್ದೀವಿ. ನಿಮ್ಮ ಮಗನಿಗೆ ನೋಡಿ, ನಾವು ಹೌದು ಆತ ಕೆಟ್ಟು ಏನೋ ನಡೀತಾ ಇದೆ, ನಾವು ದ್ವೇಷ ಮಾಡೋದು ಬೇಡ, ನಾವು ಪ್ರಾರ್ಥನೆ ಮಾಡೋದು ಭಗವಂತ ನನ್ನ ಮಗ ಅಂತ ಅಲ್ಲ, ಅದು ಒಂದು ಜೀವ, ಅದಕ್ಕೂ ಒಳ್ಳೆ ಬುದ್ಧಿ ಕೊಡಪ್ಪ, ಅದು 4 ಒಳ್ಳೆಯವ್ರ ಥರ 4 ದಿನ ಬದುಕು ಅವಕಾಶ ಕೊಡಪ್ಪ, ಈ ಎಲ್ಲ ದುಶ್ಚಟಗಳಿಂದ ಆತನಿಗೆ ಬಿಡುಗಡೆ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಬೇಕು. ನಾವು ಮುಂದುವರಿತಾ ಇರಬೇಕು. ಹೌದು ಗುರುಜಿ, ಯಾವ ದೇವಸ್ಥಾನಕ್ಕೆ ಹೋದ್ರು ಅದನ್ನೇ ಕೇಳ್ಕೊತೀನಿ ಗುರುಜಿ. ನಾನು ಎಲ್ಲಿ ಹೋದ್ರು ಅದನ್ನೇ ಕೇಳ್ಕೊತೀನಿ. ತಾಯಿ ಅನ್ನೋ ಸ್ಥಾನದಿಂದ ಹೊರಗಡೆ ಬಂದು ಕೇಳಕ್ಕೂ ಅದು ಫಲ ಕೊಡುತ್ತೆ. ನೀನ್ ಎಲ್ಲಿವರೆಗೂ ತಾಯಿಯ ಜಾಗದಲ್ಲಿ ನಿಂತು ಕೇಳ್ತೀಯಲ್ಲವಾ, ಆ ಕೇಳಿಕೊಳ್ಳುವುದರ ಜೊತೆಗೆ ನಿನ್ನ ಸ್ವಾರ್ಥ ಇರುವುದರಿಂದ ಅದು ಕೆಲಸ ಮಾಡಲ್ಲ. ಹೊರಗಡೆ ಬಂದು ಕೇಳಕು. ಆಯ್ತು, ನನ್ನ ಪ್ರೀತಿಯ ಹಾರೈಕೆ ಇದೆ ಆ ಮಗುವಿಗೆ. ಗುರುಜಿ ಒಳ್ಳೆನಾಗ್ತಾನ ಗುರುಜಿ ಮುಂದಕ್ಕಾದ್ರು. ನನಗೆ ಈಶ್ವರ, ಬಟ್ ನಾನು ಹೇಳೋದು ಒಳ್ಳೆಯವನಾದಂತೆ ಕಾಣಬಹುದು ನಿಮಗೆ, ಬಟ್ ಮದುವೆ ಮಾಡೋ ಹಂತಕ್ಕೆ ಹೋಗಬೇಡಿ. ಅದು ಹೆಂಗೆ ಅಂದ್ರೆ, ಸ್ವಲ್ಪ ಕಾಯಿಲೆ ಹುಷಾರಾದ ತಕ್ಷಣ ಮಾತ್ರ ನುಂಗೋದು ಬಿಡೋದು ಬೇಡ. ಹಾಗೆ ಒಂಚೂರು ಒಳ್ಳೆಯವನಾಗ್ಲದ್ ಕಂಡ ತಕ್ಷಣ ಮದುವೆ ಮಾಡ್ಬಿಡೋಣ ಅನ್ನೋದು ಬೇಡ. ಅದೇ ತರ ಮಾಡ್ತಾನೆ ಗುರುಜಿ ಅವನು. ಒಂಚೂರು ಒಳ್ಳೆನಾದಾಗ ಮಾಡೋಣ ಅಂತ ಇದ್ ಮಾಡ್ತೀವಿ. ನಾನು ಅದಕ್ಕೆ ಮಾತ್ರ ಉದಾಹರಣೆ ಕೊಟ್ಟೆ. ಅವ್ರು ಕೊಟ್ಟಿರೋ ಕೋರ್ಸ್ ಮುಗಿಯೋವರೆಗೂ ನುಂಗ್ತಾ ಇರ್ಬೇಕು. ಅದೇ ತರ ಈತನಿಗೆ ಆತನೇ ಮನೆಯಲ್ಲಿದ್ದು ಮಿನಿಮಮ್ 2-3 ವಾರ ಮನೆಯಿಂದ ಆಚೆ ಫ್ರೆಂಡ್ಸಿಗೆ ಗಾಡಿ ತಗೊಂಡು ಹೋಗೇ ಇಲ್ಲ ಅಂತ ನಿಮಗೆ ಯಾವತ್ತು ಖಾತ್ರಿ ಆಗುತ್ತೆ ಅವತ್ತು ನೀವು ಮುಂದುವರಿರಿ. ಇಲ್ಲ ಗುರುಜಿ, ಅದೇ ತರ ಇರ್ತಾನೆ ಗುರುಜಿ. ಒಂದು ಯಾರು ನೋಡ್ಲಿಲ್ಲ ಹೋಗ್ಲಿಲ್ಲ ಅಂತಂದ್ರೆ ಅದೇ ಬೇಕಾದ್ರೆ ಹಂಗೆ ಇರ್ತಾನೆ. ಈ ಕುಡಿಯಕ್ ನಿಂತ್ಕೊಬಿಟ್ರೆ ಮತ್ತೆ ಅದೇ ತರ ಏನು ಹೇಳ್ತಾ ಇದೀನವ್ವ. ನೀವಾಗಿ ಅವನ ಬದುಕನ್ನ ಮದುವೆ ಮಾಡಿ ಸರಿ ಮಾಡ್ಬಿಡ್ತೀನಿ, ಮದುವೆ ಆದ್ಮೇಲೆ ಸರಿ ಹೋಗುತ್ತಾನೆ, ಈ ಇನಿಷಿಯೇಟಿವ್ ತಗೊಳ್ಳೋದನ್ನ ಮೊದಲು ನಿಲ್ಸಿ, ಅದನ್ನ ಮಾಡಕ್ ಹೋಗ್ಬೇಡಿ. ನಾನು ಅದೇ ಹೇಳದ್ ಗುರುಜಿ. ಮದುವೆ ಮಾಡೋದು ಸರಿ ಆತಾನೆ ಅಂತ ಹೇಳ್ತಾರೆ. ಸರಿ ಯಾರ್ ಸರಿ ಆಗ್ತಿಲ್ಲ, ಸರಿಯಾಗಿ ನಮ್ಮ ಅಪ್ಪ ಅಂದ್ರ ಮಾತನ್ನ ಕೇಳೋದ್ಮೇಲೆ ಅವ ಮಾತೇನ್ ಕೇಳ್ತಾನೆ. ಬೇಡ ಬೇಡ ಬೇಡ, ಕಂಡರ್ ಮಕ್ಳು ತಂದು ನಮ್ಮನೆ ಇಲ್ಲದವನಿಗೆ ಮದುವೆ ಮಾಡಬಹುದು, ಆದ್ರೆ ಚಟ ಇರುವವನಿಗೆ ಮದುವೆ ಮಾಡಬಾರ್ದು. ಹೌದು, ಕೆಲಸ ಹುಡ್ಕೊಳ್ಬಹುದು, ಆದ್ರೆ ಈ ಚಟದ ಮನಸ್ಥಿತಿಗಳಿದ್ದಾವಲ್ಲ, ಇವು ಚಟಕ್ಕೋಸ್ಕರ ಹೆಂಡತಿಯನ್ನ ಇನ್ನೊಬ್ಬನಿಗೆ ಒಂದು ದಿವಸದ ಮಟ್ಟಿಗೆ ಮಾರೋ ಬುದ್ಧಿ ತಂದು ಬಿಡ್ತಾವಂತೆ. ಹೌದೌದು. ಅದು ಒಳ್ಳೇದಲ್ಲ. ಅದೇ ಕಲ್ತದ್ ಹೆಂಡ್ತಿನಾರು ಬಿಡ್ತೀನಿ, ಕಲ್ತದ್ ಬಿಡಲ್ಲ ಅಂತ ಗಾದಿನೇ ಇದೆಯಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ನಾನು ಹೇಳಿದ್ ಮಾಡುವ ಈ ವ್ಯಕ್ತಿಯಿಂದ ಮಗ ಅನ್ನೋ ಭಾವನೆಯನ್ನು ಹೊರಗೆ ತೆಗೆದುಹಾಕಿ ಸ್ವಲ್ಪ ಗಂಡನೊಂದಿಗೆ ಮಗಳೊಂದಿಗೆ ನಗ್ನಗ್ತಾ ಚೆನ್ನಾಗಿರು. ನಿಮ್ಮ ನಗುಗಳೇ ಆತನನ್ನು ಬದಲಾಯಿಸೋ ಶಕ್ತಿ ಇದೆ. ನೀವು ನರಳ್ತಾ ಇದ್ದೀರಾ ಅಂತ ಗೊತ್ತಾಗ ಆತನಿಗೆ ಅದು ವಿಕೃತ ಸುಖ ಕೊಡುತ್ತೆ. ಅಲ್ಲ ಗುರುಜಿ, ಇವಾಗ ನಾನ್ ಮಾತಾಡ್ತಾ ಇಲ್ಲ, ನಂಗೆ ಅಷ್ಟು ತುಂಬಾ ಬೇಜಾರೈತೆ. ಮಾತಾಡ್ಬೇಕು ಅನ್ನೋ ಹತ್ರ ನೋಡವ, ಊಟ ಕೇಳಿದಾಗ ಊಟ ಇಕ್ಕೊಡು, ಆದ್ರ ಹೊರತಾಗಿ ಇನ್ನೇನು ಬಹಳ ಜವಾಬ್ದಾರಿ ಮನುಷ್ಯನ ಬಳಿ ಮಾತನಾಡುವ ಯಾವ ವಿಚಾರವನ್ನು ಈತನ ಬಳಿ ಮಾತಾಡಕ್ ಹೋಗಬೇಡ. ಊಟ ಅಂದ್ರೆ ಅವನೇ ಅವ್ರ ನಮ್ಮನೇಲಿ ಅವ್ರವ್ರ ಹಾಕೊಂಡು ಊಟ ತಿಂತಾರೆ, ಅದರ ಹೊರತಾಗಿ ಆತನಿಗೂ ಹೃದಯ ಅನ್ನೋದಿದ್ರೆ, ಒಬ್ಬ ತಾಯಿ ತಿಂಗಳಾನ್ಗಟ್ಲೆ ಮಾತಾಡದೆ ಹೋದ್ರೆ ಆತನಿಗೂ ಪಶ್ಚಾತ್ತಾಪ ಆಗಬೇಕು.
3 ತಿಂಗಳಾಯ್ತು ಗುರುಜಿ. ಅವನಾಗಿ ಒಂದ್ ದಿವಸ ಅಮ್ಮ ಬರೀ ನೋಡಿ ಇವಾಗ ಬಾಗಲ್ ತೊಡ್ತಾವನೆ ಅಂದ್ರಲ್ಲ, ಅವನೇ ಬಂದ್ ಬಾಗಲ್ ತೊಡ್ತ, ಅಮ್ಮ ಅಂತ ಕೂಗಿಲ್ಲ, ಬರೀ ಕುಟ್ಟು ಬಾಗ್ಲು ಕುಟ್ಟೋದು, ಅಮ್ಮ ಅಂತ ಕೂಗಲ್ಲ. ನಿನ್ನ ಕಡೆಯಿಂದ ಯಾವುದೇ ರೀತಿ ಮಾತುಕತೆ ಬೇಡ. ಯಾಕೆ ಅಂತ ನಿನಗೆ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಬಟ್ ಈಗ ನೀನು ಅಂತರ ಕಾಪಾಡ್ಕೊ ಅಂಡ್ ಜೊತೆಗೆ ಶಿಸ್ತಿಟ್ಕೊ. ಚಿಕ್ಕದಾಗಿ ಏನೋ ಆದ್ರೂ ಕೂಡ ಪಟ 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 ಬೈದಾದ್ರೂ ಆಚೆ ಕೊಡಿಸ್ಬೇಕು. ಅರ್ಥ ಆಯ್ತಲ್ಲ? ಯಾಕಂದ್ರೆ ಮನೆ ಯಜಮಾನಿ ಇನ್ನೂ ಸತ್ತಿಲ್ಲ ಅನ್ನೋ ತೋರ್ಸ್ಬೇಕು ನೀವು. ಇಲ್ಲಾಂದ್ರೆ ನಾಳೆ ಫ್ರೆಂಡ್ಸ್ ನೆಲ್ಲ ಕರ್ಕೊಂಬಂದು ಕೂರಿಸ್ತಾನೆ, ಆಮೇಲೆ ಇದೊಂದು ಮೀರು ಹೊರಟೋಗುತ್ತೆ, ಅದು ತಪ್ಪಾಗುತ್ತೆ. ಅದನ್ನು ಮಾಡ್ತಾ ಗುರುಜಿ, ಜಮೀನ್ ಹತ್ರ ಇಡೀ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ಬಂದು ಕುಡಿಯಕ್ಕೆ ಅಂತ ಇದ್ ಮಾಡಿ ಎಲ್ಲರಿಗೂ ಮನೆಗೆ ಅದು ಬಂದ್ರೆ ಅದು ನೆಗೆಟಿವ್ ಎನರ್ಜಿ ಬಂದು ಕೂತ್ಕೊಳ್ಳುತ್ತೆ ನಿನ್ನ ಮನೆ ಒಳಗಡೆ. ಹೌದು, ಅಲ್ಲಿ ಜಮೀನ್ ಹತ್ರ ಒಂದು ಮನೆ ಕೊಡ್ತೀರಾ. ಸೊ ಈ ವ್ಯಕ್ತಿಯ ಒಳಗಡೆ ಸೇರಿಸ್ದಂಗೆ ಅಥವಾ ಈ ಮಗ ಅಂತಕ್ಕಂಥ ಭಾವನೆಯನ್ನು ಮರೆತು ನೀವು ನಡ್ಕೊಳ್ಳೋ ರೀತಿ ಅವನಿಗೆ ಶೇಮ್ ಅನ್ನಿಸ್ಬೇಕು, ಸಮಾಜಕ್ಕೆ ಅದೊಂದು ಮಾದರಿ ಆಗಬೇಕು. ನನಗೆ ಧರ್ಮ ಮುಖ್ಯವೇ ಹೊರತು ಮಗ ಮುಖ್ಯ ಅಲ್ಲ. ಮಗ ಧರ್ಮದಲ್ಲಿದ್ದರೆ ನನ್ನ ಮಗನ ಕಾಲಿಗೆ ಬೀಳಲಿಕ್ಕೆ ತಯಾರಿದ್ದೀನಿ. ಆದರೆ ಧರ್ಮ ಮರೆತವನು ಸ್ವಯಂ ನನ್ನ ಹೊಟ್ಟೆಲಿ ಹುಟ್ಟಿದ ಮಗನೇ ಆಗಲಿ, ನಾನು ಬಿಡ್ತೀನಿ. ನನಗೆ ಅದ್ರ ಬೇಕಿಲ್ಲ, ಅದರ ಅವಶ್ಯಕತೆ ಇಲ್ಲ. ಒಟ್ಟಿಸಿದ್ದೇವರು ಹುಲ್ಲು ಮೇಯಿಸುವುದಿಲ್ಲ. ಏನೋ ಭಗವಂತ ಸಾಯೋ ಕಾಲಕ್ಕೆ ಏನು ವ್ಯವಸ್ಥೆ ಮಾಡ್ತಾನೆ. ನಾನು ಈಗ ಸಾಯೋ ಕಾಲದ ಯೋಚನೆ ಮಾಡ್ಕೊಂಡು ಈಗ ನನ್ನ ಮನೆಯನ್ನು ಹೊಲಸು ಮಾಡ್ಕೊಳ್ಳೋಕೆ ನಾನು ತಯಾರಿಲ್ಲ. ನೀನು ಇದನ್ನು ಹೇಳಬೇಕು ಗಂಡನ ಸಮೇತ. ಹೌದು, ಹೇಳಿನಿ ಗುರುಜಿ. ನಾನು ಜಮೀನ್ ಹತ್ರ ಒದೆನೂ ಬಿಟ್ಟು ಕಳ್ಸಿನಿ ಗುರುಜಿ, ಅಲ್ಲಿ ಇದ್ದರಿಗೆಲ್ಲವ. ಆಯ್ತು, ಒಳ್ಳೇದಾಗ್ಲಿ. ₹1 ಸಿಗದಂಗೆ ನೋಡ್ಕೊಳ್ಳಿ. ಆದಷ್ಟು ಇವನು ಕುಡಿದು ಬಂದಾಗ ಮನೆಯೊಳಗಡೆ ಬೇಡ, ಅದರ ಹೊರತಾಗಿ ಅವನ ಮನೇಲೇ ಇರಲಿ. ಆ್ಯಂಡ್ ಏನೋ 4 ಜನದ ಜೊತೆ ಯಾರೋ ಹಿರಿಯರಿದ್ರೆ ಏಳಿಸೋ ಪ್ರಯತ್ನವನ್ನಂತೂ ಮಾಡ್ಬೋದು ನೀವು. ಅಯ್ಯೋ, ನಮ್ಮನ್ನಾರ ಅಷ್ಟು ಬುದ್ಧಿ ಹೇಳ್ತಾರೆ ಗುರುಜಿ, ಅವ್ರಂತಾರ ಹೇಳಂತ ಕೇಳಿದ್ರೆ ಸಾಕಾಯ್ತು. ಕೇಳಿಸ್ಕೊಳ್ಳಿ, ಬುದ್ಧಿ ಈಗ ನಮ್ಮ ಹತ್ರ ಬರೋರ್ ಮನೇಲೆಲ್ಲ ಬುದ್ಧಿ ಹೇಳೋರು ಇಲ್ಲ ಅಂತ ಅಲ್ಲ. ಬಟ್ ಯಾರು ಹೇಳಬೇಕು ಅವ್ರು ಹೇಳಿದ್ರೆ ಚಂದ ಅನ್ಸುತ್ತೆ ಕೆಲವೊಂದನ್ನ. ನೋಡೋಣ, ಹೇಳಿಸ್ತೀನಿ ಗುರುಜಿ. ಯಾರ ಮೂಲಕ ಅದು ಹೂ ಅಂತಾನೆ ಗುರುಜಿ, ಮತ್ತೆ ಹೂ ಅಂತಾನೆ, ಅದನ್ನು ಹೇಳಿವಿ, ಎಲ್ಲಾನು ಮಾಡಿವಿ. ಈಗ ದೊಡ್ಡವ್ರ ಮೂಲಕ ಹೇಳಿಸಿ 4 ಜನಕ್ಕೆ ಗೊತ್ತಾಗುತ್ತವ್ರ ಹೇಳಿಸಿದಾಗ ಅವನು ಹಂಗಾದ್ರೂ ಬಿಡ್ಬೋದು. ಯಾಕಂದ್ರೆ 4 ಜನಕ್ಕೆ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಅಂತ. ಇಲ್ಲ, ನೀವು ಅಟ್ಲೀಸ್ಟ್ ಹೇಳಿಸೋ ಪ್ರಯತ್ನ ಮಾಡಿದ್ದೀರಿ, ಆಮೇಲೆ ಮಗನನ್ನ ಬಿಟ್ಬಿಟ್ಟಿದ್ದೀರಿ, ಅವನನ್ನ ಮುಖ್ಯವಾಗಿ ತಗೊಂಡಿಲ್ಲ, ಅದು 4 ಜನಕ್ಕೆ ಗೊತ್ತಾಗ್ಬೇಕಲ್ಲ. ಇಲ್ಲಾಂದ್ರೆ ಅಯ್ಯೋ ಇವ್ರು ಯಾಕೆ ಬಿಟ್ರು ತಗೊಳಪ್ಪ ನಂಗೆ ಆಗ್ಬಾರ್ದಲ್ಲ. ಹೌದಲ್ಲ? ಎಲ್ಲಾರನ್ನು ಸೇರಿಸಿ ಉಕೊಂಡ್ರಪ್ಪ, ನಮ್ಮನ್ನೆಲ್ಲ ಸೇರಿಸಿ ಬುದ್ಧಿ ಹೇಳಿಸಿರು, ಅವನ ಮಗ ಹಂಗೆ ಮಾಡ್ದ ಅದಕ್ಕೆ ಬಿಟ್ಟಾರೆ ಅಂತ ದೊಡ್ಡವ್ರು ಕೂಡ ಬರ್ಬೇಕಲ್ಲ ಅವ್ರ ಬಾಯಲ್ಲೂ. ಗೊತ್ತು, ಎಲ್ಲರಿಗೂ ಗೊತ್ತಾದ್ರು ಅವನು ಇದೇ ತರ ಮಾಡ್ತಾನೆ. ಸರಿ, ಈಗ ನೀವು ಸ್ವಲ್ಪ ಸನ್ಯಾಸಿ ಭಾವನೆಯಿಂದ ಚೆನ್ನಾಗಿ ಊಟ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳಿ, ನಗನಗ್ತಾ ಇರಿ. ಅಂಡ್ ಇದೆಲ್ಲವೂ ಒಂದ್ ದಿವಸ ಕುಡಿತಾ ಇರೋನು ಸಾಯ್ತಾನೆ, ಕುಡಿದೇ ಇಲ್ದಿರೋನು ಸಾಯ್ತಾನೆ. ಒಟ್ನಾಗ ಅಂತಿಮವಾಗಿ ನಾನು ಹೇಳಿದ್ನಲ್ಲ, ಇವರಿಂದಲೇ ಪ್ರೀತಿ ಬೇಕು ಅನ್ನೋ ಹಠ ಬೇಡ. ನಿನಗೆ ಒಳ್ಳೇದಾಗ್ಲಿ ತಾಯಿ. ನೆಮ್ಮದಿಯಿಂದ ಇರುವಾಗ ಕರೆ ಮಾಡ್ತಿರು. ಶುಭವಾಗ್ಲವ. ಪಾಪ ಮನೆಯ ಜವಾಬ್ದಾರಿ ತಗೊಂಡು ದುಡಿದು ಅಪ್ಪ ಅಮ್ಮನಿಗೆ ಒಡವೆ ಬಟ್ಟೆಗಳನ್ನು ಕೊಡಿಸ್ದೆ ಹೋದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಮಗ ಕೆಲ್ಸಕ್ಕೆ ಹೋಗ್ತಿದ್ದಾನೆ, ದುಡಿತಾ ಇದ್ದಾನೆ, ಜವಾಬ್ದಾರಿ ಬಂದಿದೆ, ಮದುವೆ ಆಗೋ ಸಮಯ. ಚಟಗಳಿಗೆ ದಾಸರಾಗಿ ಹೆತ್ತವರಿಗೆ ನೋವು ಕೊಟ್ಟು ಯಾವ ನರಕಕ್ಕೆ ಹೋಗ್ತೀರಾ ನೀವು? ಹೆತ್ತವರ ಕಣ್ಣೀರು ನಿಮಗೆ ಗೊತ್ತಾಗಲ್ವಾ? ಮನೆಯಲ್ಲಿರೋ ಹೆತ್ತವರು ಅನ್ನೋ ದೇವರನ್ನ ಅಳಿಸಿ ಹೊರಗಡೆ ನಿನ್ನ ಕುಡುಕ ಸ್ನೇಹಿತರನ್ನ ಎಷ್ಟು ರಂಜಿಸಿದರೆ ಏನು ಫಲ? ಅವರನ್ನು ಎಷ್ಟು ಸಂತೋಷಪಡಿಸಿದರೆ ಏನು ಫಲ? ಅದೆಲ್ಲ ಪಾಪ. ಆ ಪಾಪಗಳೆಲ್ಲ ಬೆಟ್ಟದಷ್ಟಾಗಿ ಜನ್ಮ ಜನ್ಮಕ್ಕೂ ನರಳುತ್ತೀರ. ದಯವಿಟ್ಟು ನಿಮ್ಮ ತಂದೆ ತಾಯಿಗಳನ್ನು ಯಾವುದೇ ಕಾರಣಕ್ಕೂ ಪರವಾಗಿಲ್ಲ, ನಿಮ್ಮ ದುಡಿಮೆ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಈ ರೀತಿ ಹುಡುಕೊಂಡು ಸಾಯೋಕೆ ಹೋಗಿ ಕಾಲು ಮುರ್ಕೊಂಡು
ಇನ್ನು ಏನೇನು ನೋಡ್ಬೇಕು ಪಾಪ ಅವರು. ಪಾಪ ಹಿಂಗಾಗ್ಬಿಟ್ರೆ ಭಾಳ ಕಷ್ಟ. ಒಳ್ಳೇದಾಗ್ಲವ್ವ. ದುಃಖ ಇದೆ ನಿನ್ನ ಹೃದಯದಲ್ಲಿ ತಾಯಿ. ಆದರೂ ಈ ಸಮಯದಲ್ಲಿ ಸ್ವಲ್ಪ ಕೃಷ್ಣನಂತೆ ತನ್ನ ಮಗ ಸಾಂಬ ದುಷ್ಟ ಅಂತ ಗೊತ್ತಾದರೂ, ಕುಲಕಂಟಕ ಅಂತ ಗೊತ್ತಾದರೂ, ಆ ಸಮಯದಲ್ಲಿ ಕೃಷ್ಣ ನಗ್ನಗ್ತಾ ಹೇಗೆ ಆಗೋದನ್ನು ಯಾರೂ ತಡೆಯೋಕ್ಕಾಗಲ್ಲ ಅಂತ ಸುಮ್ಮನಾದ್ನಲ್ಲ, ಹಾಗೆ ನೀನು ಕೂಡ ಈ ಸಮಯದಲ್ಲಿ ನಿನ್ನ ಎಲ್ಲ ಪ್ರಯತ್ನವನ್ನು ಮಾಡಿ ಆಗಿದೆ. ಸಮಾಧಾನವಾಗಿರು. ಆಗೋದನ್ನು ಯಾರೂ ತಡೆಯೋಕ್ಕಾಗಲ್ಲ. ಆಗಬಾರ್ದು ಇಲ್ಲಿವರೆಗೂ ಆಗಲ್ಲ, ಮುಂದೆಯೂ ಆಗಲ್ಲ, ಆಗೋದಿಲ್ಲ. ಏನಾಗಬೇಕು ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಏನಾಗಿದೆಯೋ ಅದು ಒಳ್ಳೆಯದಕ್ಕೆ ಆಗಿದೆ. ಇನ್ನು ಮುಂದೆ ಏನು ಆಗೋದಿದೆಯೋ ಅದು ಒಳ್ಳೆಯದಕ್ಕೆ ಆಗುತ್ತೆ. ಈಗ ಏನಾಗ್ತಾ ಇದೆಯೋ ಅದು ಒಳ್ಳೆಯದಕ್ಕೆ ಆಗ್ತಾ ಇದೆ. ನಾವು ಏನು ಕಳ್ಕೊಂಡಿದ್ದೀವಿ, ಕಳ್ಕೊಂಡಿರೋದಕ್ಕೆ ನಾವು ತಂದಿರೋದಾದರೂ ಏನು? ಎಲ್ಲಿಂದಲೇ ಪಡ್ಕೊಂಡು ಇಲ್ಲಿಂದಲೇ ಕಳ್ಕೊಳ್ತಾ ಇವಿ. ಹಾಗಾಗಿ ಭಗವಂತನ ಮೇಲೆ ಭಾರ ಹಾಕಿ, ಭಗವಂತ ಎಲ್ಲ ನಿನ್ನದು ತಂದೆ, ಈ ಜನ್ಮದಲ್ಲಿ ನಾನು ಆತನಿಗೆ ತಾಯಿ ಇರ್ಬೋದು, ಬಟ್ ಆ ಆತ್ಮದ ಅಥವಾ ಆ ಜೀವದ ಕರ್ಮ ಫಲಗಳು ಏನೇನಿದವೋ ಯಾರಿಗೂ ಗೊತ್ತು. ಅದು ತನ್ನ ಕರ್ಮವನ್ನು ಕಳೀಲಿಕ್ಕೆ ನನ್ನ ಗರ್ಭದ ಮೂಲಕ ಬಂದಿದೆ ಅನ್ನೋದು ಹೊರತುಪಡಿಸಿದ್ರೆ ಅದರ ಕರ್ಮದ ಪ್ರಕಾರ ಅದು ನಡೀತಾ ಇದೆ. ಆಯಿತು, ನಿನ್ನ ಇಚ್ಛೆಯಂತೆ ಆಗಲಿ ಅಂತ ನಿನ್ನ ಮನಸ್ಸಿಗೆ ನೀನು ಸಮಾಧಾನ ಮಾಡಿಕೊಂಡು ಈಗ ಆರೋಗ್ಯ ಕಡೆ ಗಮನ ಕೊಡವ. ಗಂಡನ ಜೊತೆ ಚೆನ್ನಾಗಿರು, ಹೆಣ್ಮಕ್ಳ ಜೊತೆ ಚೆನ್ನಾಗಿರು, ಮಗನೂ ಕೂಡ ಸರಿ ಹೋಗಲಿ. ಇದು ನನ್ನ ಹಾರೈಕೆ.